ಇವತ್ತು ಭಗವದ್ಗೀತೆಯಲ್ಲಿ ಒಂದು ಬಹಳ ರಹಸ್ಯಮಯವಾದ 2 ಶ್ಲೋಕಗಳು. ಭಗವದ್ಗೀತೆಯಲ್ಲಿ ಕೆಲ ಶ್ಲೋಕಗಳು ಅಷ್ಟು ಅರ್ಥ ಆಗಲ್ಲ. ಅಂದರೆ ಓದ್ತೀವಿ, ಬಟ್ ಅದು ಏನು ಅಂತ ಗೊತ್ತಾಗಲ್ಲ. ಈ ಶ್ಲೋಕವನ್ನು ಕೇವಲ ಅನುಭವಿಸಿದಾಗ ಮಾತ್ರ ಗೊತ್ತಾಗೋದು. ಏನಿದು, ಏನೋ ಲೈಟ್ ಯಾವುದೋ ಶಬ್ದ ಮಾಡ್ತಾ ಇದೆಯಾ ಏನು ನೋಡಿ. ಓಕೆ. ಸೊ ಇದು ವಿಜ್ಞಾನದ ಶ್ಲೋಕ. ಇದು ವಿಜ್ಞಾನ ಅಂದರೆ ನಮ್ಮ ಜೀವನದಲ್ಲಿ ನಾವಿದನ್ನು ಅನುಭವಿಸ್ಬೇಕು, ಆ ಥರ ಶ್ಲೋಕ ಇದು. ನೋಡೋಣ, ವಿವರಿಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಶ್ಲೋಕ 10ನೇ ಅಧ್ಯಾಯ, ಶ್ಲೋಕ 10-11. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಶ್ಲೋಕ 11. ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಓಕೆ, ಶ್ಲೋಕ 10 ರಿಪೀಟ್ ಮಾಡ್ಬೋದು. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಓಕೆ. ತೇಷಾಂ ಸತತಯುಕ್ತಾನಾಂ. ತೇಷಾಂ ಅಂದರೆ ಯಾರಿಗೆ? ಇವಾಗ 8 ಮತ್ತು 9ನೇ ಶ್ಲೋಕದಲ್ಲಿ 9ನೇ ಶ್ಲೋಕ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಪರಿಶುದ್ಧ ಭಕ್ತರ ಬಗ್ಗೆ 9ನೇ ಶ್ಲೋಕದಲ್ಲಿ ಬಹಳ ಸುಂದರವಾದ ಒಂದು ವಿಷಯವನ್ನು ಕೃಷ್ಣ ಹೇಳ್ತಾನೆ. ಏನು ಹೇಳ್ದ? ಪರಿಶುದ್ಧ ಭಕ್ತರ ಜೀವನ ಯಾವ ರೀತಿ ಇರುತ್ತೆ ಅಂತ. ಮಚ್ಚಿತ್ತ ಮದ್ಗತ ಪ್ರಾಣ, ಅವರ ಹೃದಯವನ್ನು, ಚಿತ್ತವನ್ನು ಮಚ್ಚಿತ್ತ ನನಗೆ ಅರ್ಪಿಸ್ಬಿಟ್ಟಿರ್ತಾರೆ. ಮದ್ಗತ ಪ್ರಾಣವನ್ನು ಕೂಡ ನನಗೆ ಅರ್ಪಿಸ್ಬಿಟ್ಟಿರ್ತಾರೆ. ಪ್ರಾಣ ಅಂದರೆ ಏನು? ಪ್ರಾಣದಿಂದ ಏನು ಮಾಡ್ತಾಯಿದ್ದೀವಿ ನಾವು? ಪ್ರಾಣ ಇರೋದ್ರಿಂದ ಏನು ನಡೀತಾ ಇದೆ? ಉಸಿರಾಡ್ತಾಯಿದ್ದೀವಿ. ಉಸಿರಾಡೋದ್ರಿಂದ ಕೆಲಸಗಳು ಮಾಡ್ತಾಯಿದ್ದೀವಿ, ಚಟುವಟಿಕೆಗಳನ್ನ ಮಾಡ್ತಾಯಿದ್ದೀವಿ. ಸೊ ಅವನು ಮದ್ಗತ ಪ್ರಾಣ. ನಾವು
ನಮಗೋಸ್ಕರ ನಮ್ಮ ಪ್ರಾಣವನ್ನು ಉಪಯೋಗಿಸ್ಕೋತಾ ಇದ್ದೀವಿ. ಶುದ್ಧ ಭಕ್ತರು ತಮ್ಮ ಪ್ರಾಣವನ್ನು ಕೃಷ್ಣನಿಗೋಸ್ಕರ ಉಪಯೋಗಿಸ್ತಾರೆ. ಅಂದರೆ ಜೀವಂತವಾಗಿರೋದಕ್ಕೆ ಕಾರಣ ಒಂದೇ, ಕೃಷ್ಣನ ಸೇವೆ. ಹೇಳ್ತಾ ಇದ್ದಾರೆ ಅವರು ತಮ್ಮ ಮನಸ್ಸನ್ನು ನನಗೆ ಅರ್ಪಿಸ್ಬಿಟ್ಟಿದ್ದಾರೆ. ಮನಸ್ಸು ಮಾತ್ರ ಯಾಕೆ, ತಮ್ಮ ಪ್ರಾಣವನ್ನೇ, ಜೀವನವನ್ನೇ ನನಗೆ ಅರ್ಪಿಸ್ಬಿಟ್ಟಿದ್ದಾರೆ. ಮತ್ತು ಅವ್ರು ಏನು ಮಾಡ್ತಾರೆ, ಬೋಧೆಯಂತ ಪರಸ್ಪರಂ, ಅವರ ಕೆಲಸ ಪರಸ್ಪರ ಕೃಷ್ಣನ ಉಪದೇಶಗಳನ್ನು, ಆದೇಶಗಳನ್ನು, ಬೋಧನೆಯನ್ನು ಚರ್ಚೆ ಮಾಡೋದು. ಮತ್ತು ಜೊತೆಗೆ ಹೌದು, ಅದು ಕರೆಕ್ಟು. ಹಸಿತಂ ಮಧುರಂ ಮಧುರಾಧಿಪತೆ ರಖಿಲಂ ಮಧುರಂ. ಇದು ಡಿಸ್ಟರ್ಬೆನ್ಸ್ ಇಲ್ಲ ನಮಗೆ. ಬೇರೆ ಮ್ಯೂಸಿಕ್ ಟ್ಯೂನ್ ಹಾಕಬೇಡಿ. ಕೃಷ್ಣನ್ ಏನು ಬೇಕಾದ್ರೆ ಟ್ಯೂನ್ ಹಾಕಿ ಮಧ್ಯದಲ್ಲಿ, ಇನ್ನೂ ಒಂದು ಸ್ವಲ್ಪ ಕೃಷ್ಣ ಪ್ರಜ್ಞೆ ಜಾಸ್ತಿ ಆಗುತ್ತೆ ನಮ್ಮದು. ಕಥೆಯಂತಶ್ಚ ಮಾಂ ನಿತ್ಯಂ. ಕಥೆಯಂತ ಇದ್ರ ಬಗ್ಗೆ ಹೇಳಿದೆ. ಭಗವಂತನ ಭಕ್ತರು ಒಟ್ಟಿಗೆ ಸೇರ್ತಾರೆ. ಸೇರೋ ಉದ್ದೇಶ ಕೃಷ್ಣನ ಬಗ್ಗೆ ಕಥೆ ಅಂದರೆ ಲೀಲೆ, ಕೃಷ್ಣನ ಲೀಲೆಗಳನ್ನು ಚರ್ಚೆ ಮಾಡೋದು. ಯಾರೋ ಲೀಲೆಗಳನ್ನು ಓದಿರ್ತಾರೆ, ಆ ಲೀಲೆಗಳನ್ನು ಹೇಳ್ತಾರೆ. ಈ ಲೀಲೆಗಳನ್ನು ಕಥೆಯಂತ ಅಂದರೆ ಹೇಳೋದ್ರಿಂದ, ಕೀರ್ತನೆ ಮಾಡೋದ್ರಿಂದ ಏನಾಗುತ್ತೆ, ತುಷ್ಯಂತಿ ಚ ರಮಂತಿ ಚ. ತುಷ್ಯತಿ ಅಂದರೆ ತುಂಬ ತೃಪ್ತರಾಗೋಗ್ತಾರೆ. ಏನು ಬೇಡ, ಇನ್ನೇನು ಬೇಡ, ಸಾಕು ಇಷ್ಟೇ. ಯಾಕೆಂದರೆ ಅದರಿಂದ ಕೇವಲ ತೃಪ್ತಿ ಮಾತ್ರ ಅನುಭವ ಆಗಲ್ಲ, ರಮಂತೆ ಚ. ರಮಂತೆ ಅಂದರೆ ಆನಂದವನ್ನು ಕೂಡ ಅನುಭವಿಸ್ತಾರೆ. ಇದು ಶುದ್ಧ ಭಕ್ತರ ಜೀವನ. ಸೊ ಶುದ್ಧ ಭಕ್ತರ ಜೀವನ ಅಂದರೆ ತಮ್ಮ ಸರ್ವಸ್ವವನ್ನು ಕೃಷ್ಣನಿಗೋಸ್ಕರ ಅರ್ಪಿಸಿದ್ದಾರೆ. ಕೃಷ್ಣನ ಬೋಧನೆಯನ್ನು ಶ್ರವಣ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡ್ತಾರೆ, ಕೃಷ್ಣನ ಕಥೆಯನ್ನು ಕೇಳ್ತಾರೆ, ಹೇಳ್ತಾರೆ. ಇದೆಲ್ಲದರಿಂದಲೂ ಅವರು ತೃಪ್ತಿಯನ್ನು, ಜೀವನದಲ್ಲಿ ತೃಪ್ತಿಯನ್ನು, ಆನಂದವನ್ನು ಅನುಭವಿಸ್ತಾರೆ. ನಿಮ್ಗೆ ಯಾವಾಗಲಾದ್ರೂ ಅನುಭವ ಆಗಿದೆಯಾ, ಏನೋ ಒಂಥರ ಆನಂದ, ಏನು ಮಾಡೋದು ಬೇಡ, ಸುಮ್ಮನೆ ಕೂತ್ಕೊಂಡಿರೋಣ ಅನಿಸುತ್ತೆ. ಅಂದರೆ ಬೇಸರಾಗಿ, ಬೇಜಾರಾಗಿ, ಸುಸ್ತಾಗಿ ಅಲ್ಲ, ಒಂಥರ ಸುಮ್ಮನೆ ತೃಪ್ತಿ, ಆನಂದ, ಸುಮ್ಮನೆ ಏನು ಬೇಡ, ಇವಾಗ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡು ಬಿಡೋಣ. ಅನುಭವ ಆಗಿದೆಯಾ? ಯಾರಿಗೂ ಅನುಭವ ಆಗಿರುತ್ತೆ? ಯಾರು ಕೃಷ್ಣ ಭಕ್ತಿಯನ್ನು ಗಂಭೀರವಾಗಿ ಮಾಡ್ತಾ ಇದ್ದಾರೋ ಅವ್ರಿಗೆ ಅನುಭವ ಆಗುತ್ತೆ. ಇದು ಸಹಜವಾದ, ಇದು ನಾವು ಏನು ಬೇರೆ ಪ್ರಯತ್ನ ಮಾಡಬೇಕಾಗಿಲ್ಲ. ನಿನ್ನೆ ನಮ್ಮ ಹುಳಿಮಾವು ಕೇಂದ್ರದಲ್ಲಿ ಒಂದು ಸ್ವಲ್ಪ ಕೀರ್ತನೆ ಮಾಡ್ತಾಯಿದ್ವಿ. ಎಷ್ಟೊತ್ತು ಮಾಡಿದ್ವಿ ಪ್ರಭು? ಅಲ್ಲ, ಎಷ್ಟೊತ್ತಿಗೆ ಶುರು? 9 ಗಂಟೆ, 9:30 2-2.5 ಗಂಟೆ ಸುಮ್ಮನೆ ಮಾಡ್ತಾಯಿದ್ವಿ ಕೀರ್ತನೆ. ಕೊನೆಗೆ ಯಾರಿಗೂ ಹೇಳೋಕ್ಕೆ ಮನಸ್ಸಿಲ್ಲ, ಸುಮ್ಮನೆ ಹಂಗೆ ಕೂತ್ಕೊಂಡ್ಬಿಡ್ಯಾರ, ಎಲ್ಲ ಶಟ್ ಡೌನ್, ಮೆಷಿನ್ ಆಫ್. ಯಾಕೆಂದ್ರೆ ಇನ್ನೇನು ಮಾಡೋದಕ್ಕೆ ಇಷ್ಟ ಇಲ್ಲ. ಹೋಗಿ ಎಲ್ಲರೂ ಮನೆಗೆ ಹೋಗಿ ಅಂದರೆ ಇಲ್ಲ, ಎಲ್ಲ ರಜಾ, ಇವ್ರು ರಜಾ ಹಾಕೋರು, ಇನ್ನೊಬ್ರು ರಜಾ ಹಾಕೋರು, ಮತ್ತೊಬ್ರು ರಜಾ ಹಾಕೋರು, ಪ್ರಭು ಹೋಗೋಕ್ಕೆ ಇಷ್ಟ ಆಗ್ತಾಯಿಲ್ಲ ಆಫೀಸ್ಗೆ. ಯಾಕಂದರೆ ಅವಾಗ ಮನಸ್ಸಿಗೆ ನಾವು ಯಾವ ಆಧ್ಯಾತ್ಮಿಕ ಸ್ತರಕ್ಕೆ ಹೊರಟೋಗಿರ್ತೀವಿ, ಆಧ್ಯಾತ್ಮಿಕ ಸ್ತರದಲ್ಲಿ ನಮಗೆ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ, ಏನು ಬೇಡ, ಸುಮ್ಮನೆ ಕೂತಿರೋಣ. ಯಾಕಂದರೆ ಆ ಆನಂದವನ್ನು ನಾವು ಅನುಭವಿಸಿದಾಗ ನಮಗೆ ಇನ್ನೇನು ಬೇಡ ಅನಿಸುತ್ತೆ. ಇದು ಶುದ್ಧ ಭಕ್ತರ ಜೀವನ. ಹಾಗಾಗಿ ಭಕ್ತರ ಸಂಘದಲ್ಲಿರಬೇಕು. ನಾವು ನಿನ್ನೆ ಏನೋ ಬೇರೆ ಉದ್ದೇಶದಿಂದ ಅಲ್ಲಿ ಎಲ್ಲರೂ ಸೇರಿದ್ವಿ, ಆಮೇಲೆ ಸುಮ್ಮನೆ ಎಲ್ಲರಿಗೂ ಹಾಗೆ ಉತ್ಸಾಹ ಆಯಿತು, ಸರಿ ಕೀರ್ತನೆ ಮಾಡೋಣ ಅಂತ ಕೀರ್ತನೆ ಶುರು ಮಾಡಿದ್ವಿ. 2.5 ಗಂಟೆ ಯಾರಿಗೆ ಏನು ಟೈಮ್ ಹೆಂಗೋಯ್ತು, ಏನು ಕತೆ, ಏನು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು, ಏನಿಲ್ಲ, ಎಲ್ಲ ಮರೆತುಬಿಟ್ವಿ. ಇದು ಯಾವಾಗ ನಾವು ಭಕ್ತಿಯನ್ನು ಹೃದಯಪೂರ್ವಕವಾಗಿ ಮಚ್ಚಿತ್ತ ಮದ್ಗತ ಪ್ರಾಣ. ಇಲ್ಲಿ ಕಥೆಯಂತಶ್ಚ ಮಾಂ ನಿತ್ಯಂ ಅಂತ ಹೇಳ್ತಾ ಇದ್ದಾರೆ. ಈ ಕಥೆಯಂತ ಅಂದರೆ ಇದು ಕೃಷ್ಣನ ಕುರಿತಾದ ಶ್ರವಣ. ಕೃಷ್ಣನ ಕುರಿತಾದ ಶ್ರವಣ ಅಂದರೆ ನಮಗೆ ಎಲ್ಲಿ ಸಿಗುತ್ತೆ ಕೃಷ್ಣನ ಕುರಿತಾದ ಶ್ರವಣ? ಭಾಗವತದಲ್ಲಿ. ಅದಕ್ಕೆ ಭಾಗವತದಲ್ಲಿ ಇವತ್ತು ಸಮಯ ಇದ್ದರೆ ಲಾಸ್ಟ್ 20 ಮಿನಿಟ್ಸ್ ನಾನು ಸ್ವಲ್ಪ ಭಾಗವತದ ಬಗ್ಗೆ ಮಾತಾಡ್ತೀನಿ, ಸಮಯ ಇದ್ದರೆ ನೋಡೋಣ. ಯಾಕಂದರೆ ಇದೇ ಮುಖ್ಯವಾದ ಶ್ಲೋಕ ಇವತ್ತು. ಜಪದ ಬದಲು ಇವತ್ತು ಸ್ವಲ್ಪ, ಯಾಕಂದರೆ ಮುಂದಿನ ತಿಂಗಳು ಸೆಪ್ಟೆಂಬರ್ 4 ಏನಿದೆ, ಜನ್ಮಾಷ್ಟಮಿ. ಸೆಪ್ಟೆಂಬರ್ 26 ಇನ್ನೊಂದು ವಿಶೇಷವಾದ ಒಂದು ತಿಥಿ ಇದೆ, ಭದ್ರ ಪೂರ್ಣಿಮೆ. ಅದು ಭದ್ರ ಪೂರ್ಣಿಮೆ ಅಂದರೆ ಅವತ್ತಿನ ದಿನ ಯಾರು ಭಾಗವತವನ್ನು ತಮ್ಮ ಮನೆಗೆ ಬರಮಾಡ್ಕೋತಾರೋ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರಲ್ಲ. ಶಾಸ್ತ್ರ ಹೇಳ್ತಾ ಇದೆ. ನೀವು ಅದನ್ನು ನೀವೇ ನಿಮ್ಮ ಮನೆಗೆ ಕೃಷ್ಣನ ಅವತಾರ, ಸಾಹಿತ್ಯಿಕ ಅವತಾರ ಕಲಿಯುಗದಲ್ಲಿ ಭಾಗವತ,
ನೀವು ಭಾಗವತವನ್ನು ನೀವು ನಿಮ್ಮನೆಗೆ ಬರ್ಮಾಡ್ಕೋಬೋದು, ಇಲ್ಲ ನಮ್ಮ ಮನೆಗೆ ಆಗಲೇ ಭಗವಂತ ಬಂದಿದ್ದಾನೆ, ಸರಿ ಇನ್ಯಾರಿಗೋ ಒಳ್ಳೆಯದಾಗಲಿ, ನನ್ನ ಅಕ್ಕ ತಂಗಿ ಸಹೋದರರು ಯಾರೋ ಸಂಬಂಧಿಕರು ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಮ್ಮ ದೊಡ್ಡಪ್ಪ ಯಾರಿಗಾದರೂ ಯಾರು ಉಡುಗೊರೆಯಾಗಿ ಭಾಗವತವನ್ನು ಕೊಟ್ಟರೆ ಅವರು ಕೂಡ ಮತ್ತೆ ಈ ಭೌತಿಕ ಜಗತ್ತಿಗೆ ಬರಲ್ಲ. ಅದು ಭದ್ರಪೂರ್ಣಿಮೆ ವಿಶೇಷ ಒಂದು ಕೃಪೆ. ಸೊ ಆ ಭಾಗವತದ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ ಕೊನೆಯಲ್ಲಿ. ಈ ಶ್ಲೋಕದಲ್ಲಿ ಇದ್ದಿದ್ದು ಭಾಗವತನೇ, ನಾವು ಅಷ್ಟೊಂದು ಚರ್ಚೆ ಮಾಡಲಿಲ್ಲ ಹೋದ್ವಾರ. ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹಾಗಾಗಿ ಜೀವನದಲ್ಲಿ ತೃಪ್ತಿಯನ್ನು ಆನಂದವನ್ನು ಅನುಭವಿಸೋದಕ್ಕೆ ಮಾರ್ಗ ಒಂದೇ. ಒಂದು ಪೈಸಾ ಖರ್ಚಾಗದೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಳುಗಿದ್ರೆ ಅದೇ ತೃಪ್ತಿ ಆನಂದಕ್ಕೆ ಮಾರ್ಗ, ಬೇರೆ ಏನೂ ಇಲ್ಲ. ಬೇರೆ ನಾವು ಹುಡುಕಾಡ್ಬೋದು, ಎಷ್ಟು ಬೇಕಾದ್ರೂ ಹುಡುಕ್ಬೋದು. ನಾನು ಬೆಳಗ್ಗೆ ಹೇಳ್ತಾಯಿದ್ದೆ ಯಾರಿಗೋ ಹಿಂಗೆ ಎಲ್ಲೋ ಭಾಗವತದ ಬಗ್ಗೆ ಪ್ರವಚನ ಮಾಡೋಕ್ಕೆ ಹೋಗಿದೆ. ಆಮೇಲೆ ಒಂದು 6 ಜನ ಇದ್ದರು. 5-6 ಜನದಲ್ಲಿ 3 ಜನ ಇಲ್ಲ ನಾವು ಇಮಿಡಿಯೇಟಾಗಿ ಭಾಗವತ ಕೃಷ್ಣನನ್ನು ಬರ್ಮಾಡ್ಕೋತೀವಿ ಅಂತ ಕೃಷ್ಣನ ಬರ್ಮಾಡ್ಕೊಂಡ್ರು. ಇನ್ನು 3 ಜನ ಮುಂದಿನ ವಾರ ಯೋಚನೆ ಮಾಡ್ತೀವಿ ಅಂದರು. ನಾನು ಹೇಳಿದೆ, ನೀವು ಇವತ್ತಾದರೂ ಡಿಸೈಡ್ ಮಾಡಿ, ನಾಳೆ ಆದರೂ ಡಿಸೈಡ್ ಮಾಡಿ, 10 ವರ್ಷ ಆದಮೇಲೆ ಡಿಸೈಡ್ ಮಾಡಿದ್ರು ಮಾಡಿ, 10 ಜನ್ಮ ಆದಮೇಲೆ ಮಾಡಿದ್ರು ಮಾಡಿ, ಇಲ್ಲಿಗೆ ಬರಬೇಕು. ಈ ಸ್ಟಾಪ್ ಇಲ್ಲದೆ ನೀವು ಮುಂದೆ ಹೋಗೋಕ್ಕೆ ಆಗಲ್ಲ. ಇಲ್ಲ ಬೇಡ ನಾನು ಊರಿಗೆ ಹೋಗಲ್ಲ, ನಾನು ವಾಪಸ್ ಮನೆಗೆ ಹೊಟ್ಟೋಗ್ತೀನಿ, ಓಕೆ ನಿಮ್ಮಿಷ್ಟ. ಬಟ್ ನೀವು ಪ್ರಯಾಣ ಮುಂದುವರಿಸಬೇಕು, ಕಂಪ್ಲೀಟ್ ಮಾಡಬೇಕು ಅಂದರೆ ಇಲ್ಲಿಗೆ ಬರಲೇಬೇಕು, ಭಾಗವತಕ್ಕೆ ಬರಲೇಬೇಕು, ಕೃಷ್ಣ ಭಕ್ತಿಗೆ ಬರಲೇಬೇಕು, ಹರೇ ಕೃಷ್ಣ ಮಹಾಮಂತ್ರಕ್ಕೆ ಬರಲೇಬೇಕು. ಬೇರೆ ಮಾರ್ಗನೇ ಇಲ್ಲ, ಬೇರೆ ಮಾರ್ಗ ಇಲ್ಲ. ನೀವು ಡಿಸೈಡ್ ಮಾಡ್ಬೋದು, ಅದು ಇದೇ ಜನ್ಮಕ್ಕೆ ಬೇಕು, ಇವಾಗಲೇ ಬೇಕು ಅಂದರೆ ಬೇಗ ಮುಗಿಬೋದು ಪ್ರಯಾಣ. ಇಲ್ಲ ಬೇಡ ಪ್ರಯಾಣನೇ ಚೆನ್ನಾಗಿದೆ, ನಾನು ಊರಿಗೆ ಹೋಗೋಕ್ಕೆ ನನಗೆ ಇಷ್ಟನೇ ಇಲ್ಲ, ನಿಮ್ಮ ಇಷ್ಟ ಅಲ್ವ. ಇವಾಗ ಯಾರಾದರೂ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗಬೇಕು ಅಂತ ಹೊರಟರು, ಎಲ್ಲ ಮಧ್ಯಾಹ್ನ ಒಂದು ಸ್ಟೇಷನ್ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲೇ ಉಳ್ಕೊಂಡ್ಬಿಟ್ರೆ ಏನಾರು ಅರ್ಥ ಇದೆಯಾ ಅದರಲ್ಲಿ? ಮೂರ್ಖತನ ಅದು. ಸೊ ಹಾಗಾಗಿ ಆ ಪ್ರಯಾಣವನ್ನು ನಾವು ಪೂರ್ಣಗೊಳಿಸ್ಬೇಕಂದ್ರೆ ಕೃಷ್ಣ ಹತ್ರ ಬರಲೇಬೇಕು, ಭಾಗವತ ಹತ್ರ ಬರಲೇಬೇಕು. ಸೊ ಭಾಗವತದ ಬಗ್ಗೆ ನಾನು ಕೊನೆಗೆ ಸಮಯ ಇದ್ದರೆ ಸ್ವಲ್ಪ ಮಾತಾಡ್ತೀನಿ. ಇವಾಗ ಕೃಷ್ಣ ಇಂತಹ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾನೆ. ಇವು ವಿಶೇಷವಾದ ಜೀವಿಗಳು, ಇವರು ಸಾಮಾನ್ಯವಾದವರಲ್ಲ. ನಮ್ಮ ಕಣ್ಣಿಗೆ ಅವರು ಸಾಮಾನ್ಯವಾಗಿ ಕಾಣ್ತಾರೆ. ಓಕೆ, ಅವ್ರಿಗೂ 2 ಕೈ ಇದೆ, 2 ಕಾಲಿದೆ, ಅವರು ನಮ್ಮ ಥರ ಊಟ ಮಾಡ್ತಾರೆ, ಅವರು ನಮ್ಮ ಥರ ಬೇರೆ ಕಾರ್ಯಗಳು ಮಾಡ್ತಾರೆ. ಆದರೆ ಅವ್ರು ನಮ್ಮ ಥರ ಅಲ್ಲ, ಬಾಹ್ಯವಾಗಿ ಮಾತ್ರ ನಮ್ಮ ಥರ ಅಷ್ಟೇ. ಶ್ರೀ ಕೃಷ್ಣ ಹೇಳ್ತಾ ಇದ್ದಾನೆ ಇಂಥ ಭಕ್ತರ ಸ್ಥಾನ ಎಷ್ಟು ಶ್ರೇಷ್ಠವಾದದ್ದು ಅಂತ ಇವಾಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ತೇಷಾಂ ಸತತಯುಕ್ತಾನಾಂ, ತೇಷಾಂ ಅಂದರೆ ಅವರು ಯಾರ ಬಗ್ಗೆ ಮಾತಾಡ್ತಾರೆ? ಶುದ್ಧ ಭಕ್ತರು. ಅವ್ರೇನು ಮಾಡ್ತಾರೆ? ತೇಷಾಂ ಸತತಯುಕ್ತಾನಾಂ, ಸತತ ಅಂದರೆ ಸತತವಾಗಿ, ಯುಕ್ತಾನಾಂ ಅಂದರೆ ಯುಕ್ತ ಅಂದ್ರೇನು? ಯೋಗ ಯುಕ್ತ, ಇದ್ರ ಬಗ್ಗೆ ನಾವು ಮುಂಚೆನೂ ಚರ್ಚೆ ಮಾಡಿದ್ವಿ. ಯೋಗ ಅಂದರೆ ಯೋಗ ಅಂದ್ರೇನು? ನಮ್ಮದು ಸೀನಿಯರ್ ಡಿವೋಟೀಸ್ ಮುಂದೆ ಲೈನಲ್ಲಿರೋದು, ಉತ್ತರ ಕೊಡಲಿಲ್ಲ ಅಂದರೆ ನಿಮ್ಗೆ ಪನಿಷ್ಮೆಂಟ್, ನಿಂತ್ಕೋಬೇಕಾಗತ್ತೆ. ಕನೆಕ್ಷನ್, ಭಗವಂತನ ಜೊತೆ ಕನೆಕ್ಷನ್. ತೇಷಾಂ ಸತತಯುಕ್ತಾನಾಂ, ಸತತಯುಕ್ತಾನಾಂ ಅಂದರೆ ಯಾವಾಗಲೂ ಕನೆಕ್ಟ್ ಆಗಿರುತ್ತೆ. ಇವಾಗ ಚಾರ್ಜ್ ಹಾಕಿದೆ ನಾನು, ಚಾರ್ಜ್ ತೆಗೆದರೆ ಏನಾಗುತ್ತೆ? ಡಿಸ್ಕನೆಕ್ಟ್. ಆದರೆ ಈ ಶುದ್ಧ ಭಕ್ತರು ಯಾವಾಗಲೂ ಕನೆಕ್ಟ್ ಆಗಿರ್ತಾರೆ, ಯಾವಾಗಲೂ ಕನೆಕ್ಟ್ ಆಗಿರ್ತಾರೆ. ತೇಷಾಂ ಸತತಯುಕ್ತಾನಾಂ. ಮತ್ತೇನು ಮಾಡ್ತಾರೆ? ಯಾವಾಗಲೂ ಕನೆಕ್ಟ್ ಆಗಿದ್ದು ಸುಮ್ಮನೆ ಸಮಯ ವ್ಯರ್ಥ ಮಾಡಲ್ಲ. ಭಜತಾಂ ಪ್ರೀತಿಪೂರ್ವಕಂ, ಇದು ಎಲ್ಲಕ್ಕಿಂತ ಮುಖ್ಯವಾದದ್ದು. ಈ ಒಂದು ವಿಷಯನ ನಿಮಗೆ ಬೇರೆ ಕಡೆ ಸಿಗಲ್ಲ. ನಿಮಗೆ ಇದು ಕೇವಲ ಭಗವದ್ಗೀತೆಯಲ್ಲಿ ಮಾತ್ರ ಸಿಗೋದು. ನಿಮಗೆ ವೇದಶಾಸ್ತ್ರದಲ್ಲಿ ಹೇಳ್ತಾರೆ ಈ ಪೂಜೆ ಮಾಡಿ, ಆ ಪೂಜೆ ಮಾಡಿ, ಮತ್ತೊಂದು ಮಾಡಿ, ಇದು ಮಾಡಿ, ಇದು ಸಿಗುತ್ತೆ, ಅದು ಮಾಡೋರು ಅದು ಸಿಗುತ್ತೆ, ಇನ್ನೊಂದು ಮಾಡಿ ಇನ್ನೊಂದು ಸಿಗುತ್ತೆ, ಎಲ್ಲ ಕಡೆ ಚೆನ್ನಾಗಿ ವ್ಯಾಪಾರ ಹೇಳ್ಕೊಡ್ತಾರೆ ನಮಗೆ. ಆದರೆ ಈ ಒಂದು ಪದ ನಮಗೆಲ್ಲೂ ಸಿಗಲ್ಲ, ಪ್ರೀತಿಪೂರ್ವಕಂ. ಈ ಕೃಷ್ಣ ಭಕ್ತಿಯ ವಿಶೇಷತೆಯೇ ಇದು. 2-3 ಶ್ಲೋಕದಿಂದ ಕೃಷ್ಣ ಅದನ್ನೇ ಹೇಳ್ತಾ ಇದ್ದಾನೆ ಮತ್ತೆ ಮತ್ತೆ ಮತ್ತೆ. 8ನೇ ಶ್ಲೋಕದಲ್ಲಿ ಏನು ಹೇಳ್ದ ಕೃಷ್ಣ? ಇತಿಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾ. ಸೊ ಅಲ್ಲಿ ಭಾವ ಸಮನ್ವಿತಾ ಅಂದರೆ ಅಂತ ಹೇಳ್ದ. ಭಾವ ಸಮನ್ವಿತ ಅಂದ್ರೇನು? ಪ್ರೀತಿಪೂರ್ವಕಂ. ಸೊ ಕೃಷ್ಣ ಭಕ್ತಿ ಅಂದರೆ ನಾವು ಕೃಷ್ಣನಿಗೆ ಹೃದಯವನ್ನು ಕೊಡಬೇಕು. ಕೃಷ್ಣನಿಗೆ ಇನ್ನೇನು ಬೇಕಾಗಿಲ್ಲ ನಮ್ಮದು. ಕೃಷ್ಣನಿಗೆ ಬೇಕಾಗಿರೋದು ನಮ್ಮ ಹೃದಯ, ಅಂದರೆ ನಮ್ಮ ಪ್ರೀತಿ. ಸೊ ಈ ಶುದ್ಧ ಭಕ್ತರು ಏನು ಮಾಡ್ತಾರೆ? ಭಜತಾಂ ಪ್ರೀತಿಪೂರ್ವಕಂ, ಪ್ರೀತಿಪೂರ್ವಕವಾಗಿ ಕೃಷ್ಣನಿಗೆ ಸೇವೆಯನ್ನು ಮಾಡ್ತಾರೆ. ಕಾಟಾಚಾರಕ್ಕಲ್ಲ, ವ್ಯಾಪಾರಕ್ಕೋಸ್ಕರ ಅಲ್ಲ, ಏನೋ ಪಡ್ಕೊಳ್ಳೋಕ್ಕಲ್ಲ. ಕೃಷ್ಣನ ಮೇಲೆ ಪ್ರೀತಿ ಇರೋದ್ರಿಂದ ಪ್ರೀತಿಯಿಂದ ಕೃಷ್ಣನಿಗೆ ಸೇವೆ ಮಾಡ್ತಾರೆ. ಅವಾಗ ಏನು ಮಾಡ್ತಾನೆ ಕೃಷ್ಣ? ದದಾಮಿ ಬುದ್ಧಿಯೋಗಂ ತಮ್ ಏನ ಮಾಮುಪಯಾಂತಿತೆ. ಇದು ಬಹಳ ಮುಖ್ಯ. ಇದ್ರ ಬಗ್ಗೆ ಸ್ವಲ್ಪ, ಇದು PhD ಕ್ಲಾಸ್ ಇವತ್ತು. ಸ್ವಲ್ಪ ನೋಡಿ ಎಷ್ಟರ ಮಟ್ಟಿಗೆ, ಯಾಕೆಂದರೆ ಎಷ್ಟೊಂದು ಜನ ಹೊಸಬರು ಬೇರೆ ಇದ್ದಾರೆ, ಅಷ್ಟೊಂದು ಭಗವದ್ಗೀತೆಯನ್ನು ಅಷ್ಟು ಆಳವಾಗಿ ಶ್ರವಣ ಮಾಡಿಲ್ಲದೆ ಇರ್ಬೋದು. ಬಟ್ ಈ ವಿಷಯ ಮುಖ್ಯ ಅರ್ಥ ಮಾಡ್ಕೊಳಕ್ಕಂದರೆ
ಈ ಭಕ್ತಿಯ ಮಾರ್ಗ ನೀವು ಇಲ್ಲಿ ಬಂದಿದ್ದೀರಾ, ನಿಮಗೆ ಇದೇನು ಅಂತ ನಿಮಗೆ ಇನ್ನೂ ಆ್ಯಕ್ಚುಲಿ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ಈ ಮಾರ್ಗ ನಮಗೆ ಪ್ರಭುಪಾದರು ಇಸ್ಕಾನ್ನಲ್ಲಿ ಕೊಟ್ಟಿರೋ ಮಾರ್ಗ ಎಂಥದ್ದು ಅಂತ ನಿಮಗೆ ಅದರ ಶ್ರೇಷ್ಠತೆ, ಮಹತ್ವ ಅಷ್ಟು ಸುಲಭ ಅಲ್ಲ ಅರ್ಥ ಆಗೋದು. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಅದರ ಬಗ್ಗೆ ಹೇಳ್ತಾನೆ. ಇದನ್ನು ಸ್ವಲ್ಪ ವಿವರಣೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನು ಹೇಳ್ತಾನೆ, ದದಾಮಿ ಬುದ್ಧಿ ಯೋಗಂ ತಮ್. ಕೃಷ್ಣ ಹೇಳ್ತಾ ಇದ್ದಾನೆ, ಯಾರು ಈ ರೀತಿ ನನ್ನ ಪ್ರೀತಿಪೂರ್ವಕ ಸೇವೆಯಲ್ಲಿ ತೊಡಗಿದಾರೋ ಅವ್ರಿಗೆ ನಾನು ಬುದ್ಧಿ ಯೋಗವನ್ನು ಕೊಡ್ತೀನಿ. ಬುದ್ಧಿ ಯೋಗ ಅಂದ್ರೇನು? ಯೋಗ ಅಂದರೆ ಭಗವಂತನ ಜೊತೆ ಜೋಡಣೆ. ಆ ಭಗವಂತನ ಜೊತೆ ಜೋಡಣೆ ಆಗೋದಕ್ಕೆ ಅವಶ್ಯಕವಾಗಿರೋ ಬುದ್ಧಿ. ಓಕೆ, ಇದನ್ನು ಸ್ವಲ್ಪ ವಿವರಿಸ್ತೀನಿ. ಯಾವ ಥರದ ಬುದ್ಧಿಯನ್ನು ಕೊಡ್ತಾನೆ ಕೃಷ್ಣ? ಏನ ಮಾಮುಪಯಾಂತಿ. ಯಾವ ಬುದ್ಧಿಯಿಂದ ಆ ಭಕ್ತ ನನ್ನನ್ನು ಪಡ್ಕೋಬೋದೋ ಆ ಬುದ್ಧಿಯನ್ನು ನಾನು ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಇವಾಗ ಬೇಸಿಕ್ ಪ್ರಶ್ನೆ, ಬುದ್ಧಿ ಅಂದರೆ ಏನು, ಎಲ್ಲಿದೆ, ಹೇಗೆ ಬರುತ್ತೆ? ಬುದ್ಧಿ ಅಂದರೆ ಏನು ಇಂಗ್ಲೀಷಲ್ಲಿ? ಇಂಟೆಲಿಜೆನ್ಸ್. ಎಲ್ಲಿಂದ ಬರುತ್ತೆ ಇದು ಬುದ್ಧಿ? ಹಾಂ, ಬುದ್ಧಿ ಎಲ್ಲಿಂದ ಬರುತ್ತೆ? ಹಾಂ, ಇವಾಗ ಇರೋ ಪದ ಎಲ್ಲ ಬರುತ್ತೆ. ಇವಾಗ ಬುದ್ಧಿ, ಮನಸ್ಸು ಬರುತ್ತೆ, ಆಮೇಲೆ ಮನಸ್ಸು ಬಂತು, ಆಮೇಲೆ ಇನ್ನೇನು ಬರುತ್ತೆ? ಹಾಂ, ಯೋಚನೆ. ಓಕೆ, ಬುದ್ಧಿ. ಓಕೆ, ಇವಾಗ ಡಾಕ್ಟ್ರ್ ಹತ್ರ ಕೇಳಿದ್ರೆ ಬುದ್ಧಿ ಎಲ್ಲಿದೆ ಅಂದರೆ ಏನು ಹೇಳ್ತಾರೆ? ಇಲ್ಲ ಅಂತಾರೆ, ತಲೆ ಅಂತಾರೆ. ಆಮೇಲೆ ಜ್ಞಾನ. ಓಕೆ, ಆಮೇಲೆ ಇನ್ನೇನಾದರೂ? ಅಲ್ಲ, ಒಳ್ಳೆತನ. ಓಕೆ, ಒಳ್ಳೆತನ ಒಂದು ರೀತಿಯಲ್ಲಿ. ಓಕೆ, ಆ ಸ್ವಭಾವದಿಂದನೂ ಒಂದು ಬುದ್ಧಿ ಬರುತ್ತೆ. ಓಕೆ, ನೋಡಿ ಇವಾಗ ಎಷ್ಟು ಸರಳವಾದ ವಿಷಯ. ಬುದ್ಧಿ ಅನ್ನೋದು ನಮಗೆ ಗೊತ್ತಿಲ್ಲ. ಬುದ್ಧಿ ನಮ್ಮಿಂದ ಬರ್ತಾ ಇಲ್ಲ. ಇದು ನಾನು ಸ್ಟಾರ್ಟ್ ಮಾಡ್ತೀನಿ ಹೇಳೋದಕ್ಕೆ. ಬುದ್ಧಿ ನಮ್ಮಿಂದ ಬರ್ತಾ ಇಲ್ಲ. ಇವಾಗ ಡಾಕ್ಟ್ರುಗಳ ಹತ್ರ ಕೇಳಿದ್ರೆ ಹೇಳ್ತಾರೆ, ಇಲ್ಲಿ ಬ್ರೈನ್ ಇದೆ, ಬ್ರೈನ್ ಒಳಗೆ ಏನಿದೆ? ನ್ಯೂರಾನ್ಸ್ ಇದೆ. ನ್ಯೂಟ್ರಾನ್ಸು ಏನೋ ಗೊತ್ತಿಲ್ಲ. ನ್ಯೂರಾನಾ ಏನೋ ಒಂದು ಆನ್ ಆದರೆ ಸರಿ ಅದು ನಮಗೆ. ಸೊ ಏನಾಗುತ್ತೆ ಅದರಿಂದ? ಎಲ್ಲೋ ಶಾರ್ಟ್ ಸರ್ಕ್ಯೂಟ್ ಆದರೆ ಸ್ವಲ್ಪ ತಲೆ ಕೆಡುತ್ತೆ. ಸರ್ಕ್ಯೂಟ್ ಸರಿಯಾಗಿದ್ದರೆ ಸರಿಯಾಗಿರುತ್ತೆ. ಬಟ್ ಬುದ್ಧಿಗೆ ಮೂಲ ಎಲ್ಲಿ? ಬುದ್ಧಿ ಎಲ್ಲಿಂದ ಬರ್ತಾ ಇದೆ? ಇವಾಗ ನೀವು ಬುದ್ಧಿಗೆ ಜ್ಞಾನ ಅಂದರೆ, ಜ್ಞಾನ ಇಲ್ಲದೆ ಇರೋರು ಬುದ್ಧಿನೇ ಇಲ್ವಾ? ಇವಾಗ ಎಷ್ಟೊಂದು ಜನ ಸ್ಕೂಲು ಕಾಲೇಜ್ ಹೋಗಿಲ್ಲ, ಅವ್ರಿಗೇನು ಬುದ್ಧಿನೇ ಇಲ್ವಾ? ಇದೆ. ಸೊ ಹಾಗಾಗಿ ಜ್ಞಾನದಿಂದ ಬುದ್ಧಿ ಬರ್ತಾ ಇಲ್ಲ. ಸೊ ಯಾವುದರಿಂದ ಬರ್ತಾ ಇದೆ? ಮನಸ್ಸಿಂದಾನ? ಮನಸ್ಸೆಲ್ಲಿದೆ? ನೀವು ಡಾಕ್ಟ್ರಿಗೆ ಹೋಗಿ ಹೇಳಿದ್ರೆ ಮನಸ್ಸು ಇಲ್ಲಿದೆ ಅಂತ ಹೇಳೋದೇ ಇಲ್ಲ. ಅವ್ರಿಗೆ ಗೊತ್ತೇ ಇಲ್ಲ ಮನಸ್ಸೆಲ್ಲಿದೆ ಅಂತ. ಮನಸ್ಸೆಲ್ಲಿದೆ? ಇವಾಗ ಇನ್ನೂ ಒಂದಕ್ಕಿಂತ ಒಂದು ಕಷ್ಟಕರವಾದ ಉತ್ತರ ಕೊಡ್ತಾ ಇದ್ದೀರಾ. ಆತ್ಮ ಎಲ್ಲಿದೆ? ಗೊತ್ತೇ ಇಲ್ಲ ಪ್ರಭು. ನೋಡಿ, ಅದಕ್ಕೆ ಹೇಳ್ತಿರೋದು ಕೃಷ್ಣ ಭಗವದ್ಗೀತೆಯಲ್ಲಿ ಇವೆಲ್ಲ ಹೇಳ್ತಾನೆ. ನಮಗೆ ಏನು ಇವೆಲ್ಲ, ಅಯ್ಯೋ ಯಾಕೆ ಪ್ರಭು ಇವೆಲ್ಲ ತಲೆ ಕೆಡಿಸ್ಕೋಬೇಕು? ಸುಮ್ಮನೆ ಸ್ಕೂಲು ಕಾಲೇಜ್ಗೆ ಹೋಗ್ತೀವಿ, ಏನೋ ಓದ್ತೀವಿ, ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಕೆಲಸ ಸಿಗುತ್ತೆ, ಸಾಕ್ಬಿಡಿ. ಇವೆಲ್ಲ ಏನಕ್ಕೆ? ಅರ್ಥ ಮಾಡ್ಕೋಬೇಕು ನಮಗೆ. ಆ ಸಿಂಪಲ್ ಬುದ್ಧಿ ಅನ್ನೋದು ನಮ್ಮ ಮೆದುಳಿನಿಂದ ತಯಾರಾಗ್ತಾ ಇಲ್ಲ. ಬುದ್ಧಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಜನ್ಮಾಂತರಗಳು ಬೇಕು. ಇದಕ್ಕೂ ಕ್ಯಾನ್ಸರ್ ಕೃಷ್ಣ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ. ಹನುಮಂತ ಉಪದೃಷ್ಟಾಚ ಭರ್ತಾ ಭೋಕ್ತಾ ಮಹೇಶ್ವರ. ಈ ಬುದ್ಧಿ ಬರ್ತಾ ಇರೋದು ನಮಗೆ ಪರಮಾತ್ಮನಿಂದ. ಪರಮಾತ್ಮ ಎಲ್ಲಿದ್ದಾನೆ? ಪರಮಾತ್ಮ ಅಂತರ್ಯಾಮಿ ಎಲ್ಲಿದ್ದಾನೆ? ಪಕ್ಕದ ಮನೆಯಲ್ಲ, ಆತ್ಮದಲ್ಲಿ ಇಲ್ಲ, ಆತ್ಮದ ಪಕ್ಕದಲ್ಲಿದ್ದಾನೆ. ಹೃದಯದ ಭಾಗದಲ್ಲಿ ಇಬ್ಬರು ಕೂತಿದ್ದಾರೆ. ನಮ್ಮ ಹೃದಯದ ಭಾಗದಲ್ಲಿ ಒಬ್ಬರು ನಾವು ಕೂತಿದ್ದೀವಿ. ನಾವು ಅಂದರೆ ಆತ್ಮ. ಆತ್ಮದ ಪಕ್ಕ ಪರಮಾತ್ಮ ಕೂತಿದ್ದಾನೆ. ವೇದ ಉಪನಿಷತ್ತುಗಳಲ್ಲಿ ಹೇಳ್ತಾರೆ, ಈ ಎರಡು ಒಂದು ಮರದ ಮೇಲೆ ಕೂತಿರೋ ಎರಡು ಪಕ್ಷಿಗಳ ಥರ, ಆತ್ಮ ಪರಮಾತ್ಮ. ಒಂದು ಪಕ್ಷಿ ಭೋಗಿಸೋ ಮನಸ್ಥಿತಿಯಲ್ಲಿದೆ. ಇದು ಬೇಕು, ಅದು ಬೇಕು, ಇದು ಆನಂದಕ್ಕೆ ಬೇಕು, ಅದು ಆನಂದಕ್ಕೆ ಬೇಕು ಅಂತ ಒಂದು ಪಕ್ಷಿ ಭೋಗ ಮಾಡೋದ್ರಲ್ಲಿ ತೊಡಗಿದೆ. ಇನ್ನೊಂದು ಪಕ್ಷಿ ಏನು ಮಾಡ್ತಾ ಇದೆ? ನೋಡ್ತಾ ಇದೆ. ಆ ಪಕ್ಷಿ ಪರಮಾತ್ಮ, ಈ ಭೋಗ ಮಾಡ್ತಾ ಇರೋ ಪಕ್ಷಿ ಆತ್ಮ. ಈ ಭೋಗ ಮಾಡ್ತಾ ಇರೋ ಪಕ್ಷಿಯನ್ನು ನೋಡ್ತಾ ಇರೋ ಪರಮಾತ್ಮ ಹನುಮಂತ ಉಪದೃಷ್ಟ.
ಹನುಮಂತ ಅಂದ್ರೇನು, ಅವನು ಅನುಮತಿಯನ್ನು ಕೊಡಬೇಕು. ನಾನಿದು ತಗೋಬೇಕು ಅಂದರೆ ನನಗೇನು ಅನ್ನಿಸ್ತಾ ಇದೆ, ನಾನು ಅಂದ್ಕೊಂಡೆ, ನಾನು ಕೈ ಮೂವ್ ಮಾಡಿದೆ, ನಾನು ಇದನ್ನು ತೊಗೊಂಡೆ. ಯಾರು ಮಾಡಿದ್ದು? ನಾನು ಇಲ್ಲ, ನಾನು ಮಾಡ್ತಾ ಇಲ್ಲ. ಇವಾಗ ನನ್ನ ಮನಸ್ಸಿನಲ್ಲಿ ಯೋಚನೆ ಬಂತು, ನಾನು ಕರ್ತಾಲ್ ಕೈನಲ್ಲಿ ತೊಗೋಬೇಕು ಅಂತ, ಅದು ನನ್ನ ಇಚ್ಛೆ. ಇದು ನೀವು ಹೇಗೆ ಕೆಲಸ ಮಾಡ್ತಾಯಿದ್ದೀರಾ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ನನಗೆ ಆ ಯೋಚನೆ ಬಂತು ಅಂದರೆ ಅದು ಬಂದಿರೋದು ಆತ್ಮದ ಇಚ್ಛೆ, ಅದು ಮನಸ್ಸಿನ ಮೂಲಕ ವ್ಯಕ್ತವಾಗುತ್ತೆ. ಮನಸ್ಸಿನಲ್ಲಿ ಬರುತ್ತೆ, ನನಗೆ ಕರ್ತಾಲ್ ತೊಗೋಬೇಕು ನಾನು ಅಂತ. ಈ ಮನಸ್ಸಿನಲ್ಲಿ ಇಚ್ಛೆ ಬಂದ ತಕ್ಷಣ ಇದು ಯೋಚನೆ. ಈ ಯೋಚನೆಗೆ ಅನುಮತಿಯನ್ನು ಕೊಡಬೇಕು ಯಾರೋ. ಅವನು ಪರಮಾತ್ಮ, ಅವನು ಹೃದಯದಲ್ಲಿ ಕೂತಿರೋ ಪರಮಾತ್ಮ. ಅವನು ಅನುಮತಿ ಕೊಡಲಿಲ್ಲ ಅಂದರೆ ನಾನು ಇದನ್ನು ತೊಗೊಳಕ್ಕಾಗಲ್ಲ. ಅದು ನನ್ನ ಮುಂದೆನೇ ಇರ್ಬೋದು. ಅದು ಇವಾಗ ಪರಮಾತ್ಮನ ಬಗ್ಗೆ ಇನ್ನೂ ಆಮೇಲೆ ಬೇಕಾದಷ್ಟು ಬರುತ್ತೆ ವಿಷಯ. ಇವಾಗ ನೀವು ಆಮೇಲೆ ನನಗೆ ಪ್ರಶ್ನೆ ಕೇಳಬೇಕು. ನೀವು ಸ್ವಲ್ಪ ಜಾಗೃತರಾಗಿದ್ದರೆ ಪ್ರಶ್ನೆ ಕೇಳ್ತೀರಾ. ಕಳ್ಳತನವನ್ನು ಮಾಡಬೇಕು ಅಂತ ಅವನ ಮನಸ್ಸಿಗೆ ಇಚ್ಛೆ ಬಂತು. ನಾನು ಇವಾಗ ಹೇಳ್ತಾ ಇದ್ದೀನಿ, ಅವನು ತಾನಾಗಿ ಕಳ್ಳತನ ಮಾಡೋಕ್ಕಾಗಲ್ಲ. ಯಾರು ಪರ್ಮಿಷನ್ ಕೊಟ್ಟರು ಅವನಿಗೆ? ಪರಮಾತ್ಮ. ನೀವು ನಿಮ್ಮ ಪ್ರಶ್ನೆ ಏನು ಕೇಳ್ತೀರಾ? ಏನು ಪ್ರಶ್ನೆ? ಯಾಕೆ ಅವನು ಕಳ್ಳತನ ಮಾಡಿಸ್ತಾ ಇದ್ದಾನೆ? ಕೆಟ್ಟವನಾಗ್ಬಿಟ್ಟ ಭಗವಂತ ಅವಾಗ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು. ಸೊ ಈ ಜೀವಿ ನಮ್ಮ ಆಸೆಯನ್ನು ಕೃಷ್ಣ ಅನುಮತಿಸ್ತಾನೆ. ಆದರೆ ಅವನು ಪರ್ಮಿಷನ್ ಕೊಡ್ತಾ ಇದ್ದಾನೆ. ಪರ್ಮಿಷನ್ ಕೊಡೋಕ್ಕಿಂತ ಮುಂಚೆ ಹೇಳ್ತಾನೆ, ಬೇಡಪ್ಪ. ಮಕ್ಳಿಗೆ ಹೇಳ್ತಾರಲ್ಲ, ಚಾಕ್ಲೇಟ್ ಬೇಡ ತಿನ್ಬೇಡಪ್ಪ, ಹಲ್ಲು ನೋವು ಬರುತ್ತೆ. ಇಲ್ಲ ಮಾಡಲೇಬೇಕು. ಸರಿ ಆಯಿತು ಮಾಡು, ಪರ್ಮಿಷನ್ ಕೊಡ್ತಾಯಿದ್ದೀನಿ. ಸೊ ಪರಮಾತ್ಮ ಇಚ್ಛಾಪೂರ್ವಕವಾಗಿ ಪರ್ಮಿಷನ್ ಕೊಡಲ್ಲ ಕೆಟ್ಟ ವಿಷಯಗಳಿಗೆ. ಆದರೆ ಕೊಡಲೇಬೇಕು, ಅವನು ಕೊಡ್ತಾನೆ. ಯಾಕೆಂದರೆ ಅವನು ಅದಕ್ಕೆ 5ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಭೋಕ್ತಾರಾಮ್ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಅವನ ಸುಹೃದಂ ಸರ್ವಭೂತಾನಾಂ. ಅವನು ನಮ್ಮ ಹಿತೈಷಿ, ವೆಲ್ ವಿಷರ್, ನಮ್ಮ ಸ್ನೇಹಿತ. ಹಾಗಾಗಿ ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಮತ್ತು ನಾವು ಮಾಡ್ತಾ ಇರೋದನ್ನು ಸರಿ ತಪ್ಪು ಅನ್ನೋದನ್ನು ನೋಡಿ ಹೇಳ್ತಾ ಇದ್ದಾನೆ. ಸ್ನೇಹಿತರು ಅಂದರೆ ಯಾರು? ಇದು ಒಳ್ಳೇದಲ್ಲ ರೀ, ಮಾಡಬೇಡ್ರಿ. ಇಲ್ಲ ಒಳ್ಳೇದಲ್ಲ, ಕೆಟ್ಟದ್ದು, ನಾನು ಬರ್ತೀನಿ ನಡೀರಿ. ಅವನು ಸ್ನೇಹಿತ ಅಲ್ಲ, ಅವನು ನಿಜವಾದ ಸ್ನೇಹಿತ ಅಲ್ಲ. ನಿಜವಾದ ಸ್ನೇಹಿತ ಅಂದರೆ ನಮಗೆ ಸರಿಯಾದ ದಾರಿಯನ್ನು ತೋರಿಸ್ತಾನೆ. ಕೃಷ್ಣ ಅಂತಹ ಸ್ನೇಹಿತ. ಅವನು ಎಲ್ಲಿದ್ದಾನೆ? ನಮ್ಮ ಜೊತೆನೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಸೊ ನಾವು ಯಾವುದಾದ್ರು ಒಂದು ಕೆಟ್ಟ ಕಾರ್ಯ ಮಾಡಬೇಕು ಅಂತ ನಮಗೆ ಇಚ್ಛೆ ಆದಾಗ ಅವನು ಮೊದಲು ಬೇಡ ಅಂತಾನೆ, ಮಾಡಬೇಡಿ, ನಿಮ್ಗೆ ಒಳ್ಳೇದಲ್ಲ ಇದು. ಆದರೆ ನಾವು ಕೇಳ್ತೀವಾ? ಇಲ್ಲ, ದುಷ್ಟರು ನಾವು, ಕೇಳಲ್ಲ. ನಾವು ಕೇಳದೆ ಏನು ಮಾಡ್ತೀವಿ? ತಪ್ಪು ಕೆಲಸ ಮಾಡ್ತೀವಿ. ಆವಾಗ ಅದಕ್ಕೆ ಏನು ಶಿಕ್ಷೆ ಆಗಬೇಕು ಅವನದನ್ನು ನೋಟಾಯ್ತದು. ಓಕೆ, ಈ ಜೀವಿ ಈ ಸಮಯದಲ್ಲಿ ಮಾಡಬಾರ್ದು ಕೆಲಸ ಮಾಡಿದ್ದಾನೆ, ನಾನು ಅನುಮತಿಸಿದ್ದೀನಿ, ಹಾಗಾಗಿ ಅವನು ಮಾಡ್ತಾ ಇದ್ದಾನೆ, ಆದರೆ ಇದಕ್ಕೆ ಶಿಕ್ಷೆ ಆಗಬೇಕು. ಸೊ ಹಾಗಾಗಿ ಅವನು ನಮಗೆ ಅನುಮತಿಯನ್ನು ಕೊಡ್ತಾನೆ ಮತ್ತು ನಮ್ಮ ಕಾರ್ಯಗಳೆಲ್ಲ ವೀಕ್ಷಿಸ್ತಾ ಇದ್ದಾನೆ. ಎಲ್ಲ ಕಾರ್ಯಗಳನ್ನು ಯಾರು ಇಲ್ಲಿ ಹುಡುಕಬೇಕಾಗಿಲ್ಲ. ನಮ್ಮ ದಾಸರ ಕಥೆಯಲ್ಲಿ ಒಂದು ಇದು ಬರುತ್ತಲ್ಲ ಸನ್ನಿವೇಶ, ಬಾಳೆಹಣ್ಣು. ಗುರುಗಳು ಎಲ್ಲರಿಗೂ ಬಾಳೆಹಣ್ಣು ಕೊಡ್ತಾರೆ, ಹೋಗಿ ಯಾರು ಇಲ್ಲದೆ ಇರೋ ಜಾಗದಲ್ಲಿ ತಿನ್ಕೊಂಡು ಬನ್ನಿ ಅಂತ. ನಮ್ಮ ಥರ ತುಂಬ ಮುಟ್ಟಾಟ್ರು ಇದರಲ್ಲಿ. ಯಾವುದೋ ಮರದ ಹಿಂದೆ ನಿಂತ್ಕೊಂಡು ತಿಂದರು, ಇನ್ನೆಲ್ಲೋ ಯಾವುದೋ ಬಾಗಿಲು ಬೀಗ ಹಾಕ್ಕೊಂಡು ತಿಂದರು, ಇನ್ನೊಂದು ಬಂದರು. ಅಂದರೆ ನಿಜವಾಗ್ಲೂ ದಾಸರು ಏನಂತಾರೆ, ಎಲ್ಲಿ ಭಗವಂತ ಇಲ್ಲದೇ ಇರೋ ಜಾಗ ಎಲ್ಲಿದೆ, ಆ ಭಗವಂತ ಬೇರೆ ಕಡೆ ಇರೋದಿರಲಿ, ನಮ್ಮ ಹೃದಯದಲ್ಲಿ ಪರ್ಸ್ನಲ್ ಆಗಿದ್ದಾನೆ, ವೈಯಕ್ತಿಕವಾಗಿ ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಎಲ್ಲೂ ದೂರ ನೋಡಲೇಬೇಕಾಗಿಲ್ಲ, ನಮ್ಮ ಹೃದಯದಲ್ಲಿ ಕೂತಿದ್ದಾನೆ. ಇವಾಗ ಇವನು ನಮಗೆ ಅನುಮತಿಯನ್ನು ಕೊಟ್ಟ ಜನ್ಮದಲ್ಲಿ ನಾವು ಏನೋ ಕೆಟ್ಟ ಕಾರ್ಯವನ್ನು ಮಾಡಬೇಕು ಅಂತ. ಇವಾಗ ಆ ಕಾರ್ಯವನ್ನು ನಾವು ಮುಂದುವರಿಸಬೇಕು ಈ ಜನ್ಮದಲ್ಲಿ ಅಂದರೂ ಅವನೇ ಬುದ್ಧಿಯನ್ನು ಕೊಡ್ತಾ ಇರೋದು ನಮಗೆ. ಸೊ ನಮ್ಮ ಹೃದಯದಲ್ಲಿರೋ ಪರಮಾತ್ಮ ನಮ್ಮನ್ನು ಜವಾಬ್ದಾರರನ್ನಾಗಿ ಮಾಡಿ ನಮಗೆ ಜವಾಬ್ದಾರಿಯನ್ನು ಕೊಟ್ಟು, ನೀನು ಇದಕ್ಕೆ ಹೊಣೆಗಾರ ಅಂತ ನಮಗೆ ಜವಾಬ್ದಾರಿಯನ್ನು ಕೊಟ್ಟು ನಮಗೆ ಬುದ್ಧಿಯನ್ನು ಕೊಡ್ತಾ ಇದ್ದಾನೆ. ಅವನು ಕೊಡಲಿಲ್ಲ ಅಂದರೆ ಈ ಮೆದುಳು ಏನೂ ಉಪಯೋಗ ಇಲ್ಲ. ಮೆದುಳಿನಲ್ಲಿ ಚೆನ್ನಾಗಿರೋದು ಏನೇನೋ ಹೇಳ್ತಾರೆ, ಹಿಂಗೆ ಫೋಲ್ಡ್ ಇರಬೇಕು, ಹಂಗೆ ಫೋಲ್ಡ್ ಇರಬೇಕು, ಜಾಸ್ತಿ ಹಿಂಗಿದ್ರೆ ಹಾಗೆ, ಅದೆಲ್ಲ ನೀವೇನೇ ಇಟ್ಕೊಳ್ಳಿ, ಪರಮಾತ್ಮ ನಿಮಗೆ ಆ ಬುದ್ಧಿಯನ್ನು ಉಪಯೋಗಿಸೋಕ್ಕೆ ಅನುಮತಿ ಕೊಡಲಿಲ್ಲ ಅಂದರೆ ಆ ಮೆದುಳು ಉಪಯೋಗ ಇಲ್ಲ, ವೇಸ್ಟ್. ಇವಾಗ ಕೋಮಾ ಗೀಮಾಗೆಲ್ಲ ಹೋಗ್ತಾರಲ್ಲ, ಅವ್ರಿಗೆಲ್ಲ ಮೆದುಳು ಚೆನ್ನಾಗೇ ಇರುತ್ತೆ, ಏನು ಮೆದುಳಿಗೆ ಏನಾಗಿಲ್ಲ, ಅವ್ರಿಗೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ.
ಯಾಕೆ? ಪರಮಾತ್ಮ ಶಕ್ತಿಯನ್ನು ತೊಗೊಂಬಿಟ್ಟಿದ್ದಾನೆ. ಯಾಕೆ? ಯಾವುದೋ ಪಾಪದ ಫಲ. ಸೊ ಮೆದುಳಿನಿಂದ ಏನೂ ಆಗಲ್ಲ. ಆ ಮೆದುಳು ಚೆನ್ನಾಗಿರೋ ಮೆದುಳು ಬರಬೇಕು ಅಂದರೆ ಅದು ನಮ್ಮ ಕರ್ಮ, ಮೆದುಳಿನ ರೂಪದಲ್ಲಿ ಅದು ಬರುತ್ತೆ. ಆದರೆ ಆ ಮೆದುಳು ಕಾರ್ಯ ಮಾಡಬೇಕು ಅಂದರೆ ಅದಕ್ಕೆ ಪರಮಾತ್ಮನ ಕೃಪೆ ಇಲ್ಲದೆ ಆಗಲ್ಲ. ಸೊ ಇವಾಗ ಈ ಬುದ್ಧಿಯನ್ನು ನಮಗೆ ಎರಡು ಥರ ಬುದ್ಧಿ ಸಿಗ್ಬೋದು. ಒಂದು ಲೌಕಿಕ ಬುದ್ಧಿ, ಅಂದರೆ ಈ ಜಗತ್ತಿನಲ್ಲಿ ಜೀವನ ಮಾಡೋದಕ್ಕೋಸ್ಕರ ಬುದ್ಧಿ, ಅದರಲ್ಲೂ ಒಳ್ಳೆಯದು ಕೆಟ್ಟದ್ದು ಬರುತ್ತೆ. ಒಳ್ಳೆ ಬುದ್ಧಿ, ಕೆಟ್ಟ ಬುದ್ಧಿ. ಇನ್ನೊಬ್ಬರಿಗೆ ನೋವು ಮಾಡಬೇಕು ಅಂದರೆ ಅದು ಕೆಟ್ಟ ಬುದ್ಧಿ. ನಮ್ಮ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರನ್ನ ನೋವು ಮಾಡೋದು ಕೆಟ್ಟ ಬುದ್ಧಿ. ಅಥವಾ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು ಒಳ್ಳೆ ಬುದ್ಧಿ. ಇದು ಲೌಕಿಕ ಬುದ್ಧಿ. ಇದು ಕೂಡ ಬರೋದು ಪರಮಾತ್ಮನಿಂದಾನೆ. ಇದು ಕೂಡ ಇವಾಗಾದರೆ ಇಲ್ಲಿ ಕೃಷ್ಣ ಒಂದು ವಿಶೇಷವಾದದ್ದು ಹೇಳ್ತಾ ಇದ್ದಾನೆ. ಜಾಗೃತರಾಗಿ ಯಾಕೆ ನಿದ್ದೆ ಮಾಡ್ತಾ ಇದ್ದೀರಾ? ಇದಕ್ಕಿಂತ ನಿಮ್ಗೆ ಯಾವ ಯೂನಿವರ್ಸಿಟಿನಲ್ಲೂ ಯಾವ ಸ್ಕೂಲಲ್ಲೂ ಇದಕ್ಕಿಂತ ಇಂಪಾರ್ಟೆಂಟ್ ಟಾಪಿಕ್ ನಿಮ್ಗೆ ಯಾರೂ ಹೇಳ್ಕೊಡಲ್ಲ. ನನಗೆ ಅರ್ಥ ಆಗಲ್ಲ ಯಾಕೆ ಭಕ್ತರು ಕೂತ್ಕೊಂಡು ನಿದ್ದೆ ಮಾಡ್ತೀರಾ ಅಂತ. ಬೋರ್ ಆಗ್ತಾ ಇದೆಯಾ? ನಿದ್ದೆ ಮಾಡಬೇಡಿ. ಇದ್ರ ನಿಮಗೆ ಅರ್ಥ ಆಗಲ್ಲ. ಇದರ ವ್ಯಾಲ್ಯೂ ನಿಮ್ಗೆ ಏನು ಅಂತ ಗೊತ್ತಾಗಲ್ಲ. ನಾವು 40 ನಿಮಿಷದಲ್ಲಿ ಏನು ಹೇಳ್ತೀವೋ ಇಲ್ಲಿ, ನಿಮ್ಮ ಜನ್ಮಾಂತರಗಳಲ್ಲಿ ನೀವು ಇದನ್ನು ಕೇಳಿಲ್ಲ. ಅದಕ್ಕೆ ಇನ್ನೂ ಇಲ್ಲೇ ಇದ್ದೀವಿ. ದಯವಿಟ್ಟು ಕೇಳಿ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಿದ್ದೆ ಮಾಡಬೇಡಿ. ನಿದ್ದೆ ಬಂದರೆ ಎದ್ದು ನಿಂತ್ಕೊಳ್ಳಿ. ಅವಮಾನ ಆಗುತ್ತಾ ಪರವಾಗಿಲ್ಲ, ಯಾಕೆ ನಿಮ್ಮ ಒಳ್ಳೇದಕ್ಕೋಸ್ಕರನೇ. ಯಾಕೆಂದರೆ ಇದು ನಿಮಗೆ ಸಿಗಲ್ಲ. ಇವತ್ತು ಹೋದರೆ ಆಗೋಯ್ತು, ಸೀರಿಯಲ್ ಮುಗೀತು. ಯಾರು ಹೋಗಿ ತಿರ್ಗಾ ರೆಕಾರ್ಡಿಂಗ್ ಕೇಳ್ತೀರಾ ಮನೆಯಲ್ಲಿ? ಯಾರಿಗೂ ಸಮಯ ಇಲ್ಲ ಕೇಳೋದಕ್ಕೆ. ಸೊ ನಿಮ್ಮ ಮೇಲೆ ಬಿಟ್ಟಿರೋದು. ಆದರೆ ನಂಗೆ ನೋಡೋಕ್ಕಾಗಲ್ಲ ಅಷ್ಟೇ. ಏನಿದೆ. ಸೊ ಇಲ್ಲಿ ಇವಾಗ ಏನಾಗ್ತಾಯಿದೆ, ಪರಮಾತ್ಮ ನಮಗೆ ನಾವು ಏನು ಕಾರ್ಯಗಳನ್ನು ಮಾಡಬೇಕು ಅಂತ ಇದ್ದೀವೋ ಅದಕ್ಕೆ ಪರಮಾತ್ಮ ಬುದ್ಧಿ ಕೊಡ್ತಾನೆ. ಆದರೆ ಇಲ್ಲಿ ವಿಶೇಷವಾಗಿ ಕೃಷ್ಣ ತಾನೇ ಇನ್ವಾಲ್ವ್ ಆಗ್ತಾ ಇದ್ದಾನೆ. ಪರಮಾತ್ಮನಿಗೂ ಕೃಷ್ಣನಿಗೂ ಸಂಬಂಧ ಏನು? ಪರಮಾತ್ಮ ಕೃಷ್ಣನ ಅಂಶ. ಕೃಷ್ಣ ಗೋಲೋಕದಲ್ಲಿದ್ದಾನೆ. ಈ ಭೌತಿಕ ಜಗತ್ತಿನಲ್ಲಿ ನಾವೆಲ್ಲ ಜೀವಿಗಳು ಜೀವನ ನಡೆಸಬೇಕು ಅಂದರೆ ನಮ್ಮ ಹೃದಯದಲ್ಲಿ ಪರಮಾತ್ಮ ಎಂಟರ್ ಆಗಬೇಕು. ಹಾಗಾಗಿ ಕೃಷ್ಣ ಅವನ ಅಂಶ. ಪರಮಾತ್ಮ ನಮ್ಮ ಹೃದಯವನ್ನು ಎಂಟರ್ ಮಾಡಿದ್ದಾನೆ. ಆದರೆ ಕೃಷ್ಣ ಕೂಡ ಇದ್ದಾನೆ. ಕೃಷ್ಣ ಗೋಲೋಕದಲ್ಲಿದ್ದಾನೆ. ಇವಾಗ ಕೃಷ್ಣ ಯಾರನ್ನು ನೋಡ್ತಾ ಇದ್ದಾನೆ? ತನ್ನ ಶುದ್ಧ ಭಕ್ತರನ್ನು ನೋಡ್ತಾ ಇದ್ದಾನೆ. ಇವಾಗ ಯಾರು ಶುದ್ಧ ಭಕ್ತರಲ್ವೋ ಅಥವಾ ಯಾರು ಭಕ್ತರೇ ಅಲ್ವೋ ಅವರನ್ನು ಯಾರು ನೋಡ್ತಾ ಇದ್ದಾರೆ ಈ ಭೌತಿಕ ಜಗತ್ತಿನಲ್ಲಿ? ದುರ್ಗಾದೇವಿ. ಓಕೆ, ಇವಾಗ ಈ 3 ಶ್ಲೋಕಗಳಲ್ಲಿ ಯಾರ ಭಕ್ತರ ಬಗ್ಗೆ ಮಾತಾಡ್ತಾ ಇದ್ದೀವೋ ಈ ಭಕ್ತರ ಈ ಭೌತಿಕ ಶಕ್ತಿಯ ಹಿಡಿತದಲ್ಲಿಲ್ಲ. ಇವರು ನೇರವಾಗಿ ಕೃಷ್ಣನ ಡೈರೆಕ್ಷನಲ್ಲಿದ್ದಾರೆ. ಸೊ ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಯಾರು ಈ ರೀತಿ ಭಕ್ತಿಯನ್ನು ಮಾಡ್ತಾರೋ ದಧಾಮಿ ಬುದ್ಧಿ ಯೋಗಂ ತಮ್, ನಾನು ಕೊಡ್ತೀನಿ. ಕೃಷ್ಣ ಕೊಡ್ತಾನೆ ಬುದ್ಧಿಯನ್ನು, ಪರಮಾತ್ಮ ಅಲ್ಲ. ಅಂದರೆ ಚೀಫ್ ಮಿನಿಸ್ಟರ್ ಬದಲು ಇವಾಗ ಡೈರೆಕ್ಟಾಗೆ ಪ್ರೈಮ್ ಮಿನಿಸ್ಟ್ರಿಂದಾನೇ ಕೆಲಸ ನಡೀತಾ ಇದೆ. ಚೀಫ್ ಮಿನಿಸ್ಟ್ರಿಗೆ ಇವಾಗ ನಮ್ಮ ಮೇಲೆ ಯಾವ ಅಧಿಕಾರನೂ ಇಲ್ಲ. ಅಂತಹ ಜೀವಿಗಳು ಶುದ್ಧ ಭಕ್ತರು ಡೈರೆಕ್ಟಾಗಿ ಕೃಷ್ಣನ ಒಂದು ಅಧೀನದಲ್ಲಿ ಅವನ ನಿರ್ದೇಶನದಲ್ಲಿ ಜೀವನ ನಡೆಸ್ತಾ ಇರೋದು. ಸೊ ಕೃಷ್ಣ ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ಅವ್ರಿಗೆ ವಿಶೇಷ ಬುದ್ಧಿಯನ್ನು ಕೊಡ್ತೀನಿ. ಸಾಮಾನ್ಯ ಬುದ್ಧಿ ಏನು? ನಮ್ಮ ಕರ್ಮದ ಪ್ರಕಾರ ನಾವು ಈ ಜನ್ಮದಲ್ಲಿ ಏನೇನು ಬೇಕು ಅಂತ ಅನ್ಕೋತೀವೋ ಲೌಕಿಕ ಬುದ್ಧಿ, ಇದು ಸಾಮಾನ್ಯವಾದ ಬುದ್ಧಿ. ಈ ಬುದ್ಧಿ ಬರ್ತಾ ಇರೋದು ಪರಮಾತ್ಮನಿಂದ ಎಲ್ಲರಿಗೂ. ಆದರೆ ಇದು ವಿಶೇಷವಾದ ಬುದ್ಧಿ, ಇದು ಕೃಷ್ಣ ನೇರವಾಗಿ ಕೊಡ್ತಾನೆ ಭಕ್ತನಿಗೆ. ಅಂದರೆ ಈ ಸರ್ಕ್ಯೂಟ್ ಎಲ್ಲ ಹೋಯ್ತು, ಪರಮಾತ್ಮ ಸರ್ಕ್ಯೂಟು, ಇಲ್ಲಿಂದ ಮೆದುಳಿಗೆ ಹೋಗೋದು ಅದು ಇದು ಎಲ್ಲ ಹೋಯ್ತು. ಡೈರೆಕ್ಟಾಗಿ ಕೃಷ್ಣ ಆ ಭಕ್ತನ ಜೀವನದಲ್ಲಿ, ನಾವು ಕನ್ನಡದಲ್ಲಿ ಹೇಳ್ತೀವಿ, ತಲೆ ಹಾಕ್ತಾನೆ. ಅಂದರೆ ಕಾಳಜಿಯನ್ನು ತೋರ್ತಾನೆ. ಅವನಿವಾಗ ಏನು ಅವಶ್ಯಕವಾಗಿದೆಯೋ ಆ ಬುದ್ಧಿಯನ್ನು ಅವನು ಕೊಡ್ತಾನೆ. ಇವಾಗ ಇದೇನಿದೆ ಅವಶ್ಯಕವಾದ ಬುದ್ಧಿ ಅಂದರೆ ಏನು? ಕೃಷ್ಣನ ಪಡೆಯೋದಕ್ಕೆ ನಮಗೇನು ಬುದ್ಧಿ ಬೇಕು? ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಇದು ಬಹಳ ಆಳವಾದ ವಿಷಯ. ಇದನ್ನು ಓಕೆ, ಸ್ವಲ್ಪ ಜಾಗೃತರಾಗಿ ಕೇಳಿ. ಕೃಷ್ಣನನ್ನು ಪಡ್ಕೊಳ್ಳೋಕ್ಕೆ ಕೃಷ್ಣ ಗೋಲೋಕ ವೃಂದಾವನದಲ್ಲಿದ್ದಾನೆ. ಕೃಷ್ಣನ ಪಡ್ಕೊಳ್ಳೋಕ್ಕೆ ಒಂದು ವಿಶೇಷವಾದ ಭಕ್ತಿಯ ಮಾರ್ಗ ಇದೆ. ನಾವು ಇವಾಗ ಮಾಡ್ತಾ ಇರೋ ತೊಡಗಿರೋ ಮಾರ್ಗಕ್ಕೆ ವೈಧಿ ಭಕ್ತಿ ಅಂತ ಕರೀತಾರೆ. ನಾವಿವಾಗ ಮಾಡ್ತಾ ಇರೋ ಮಾರ್ಗ ವೈಧಿ ಭಕ್ತಿ. ವೈಧಿ ಭಕ್ತಿ ಅಂದರೆ ವಿಧಿಗಳಿವೆ, ನಿಯಮಗಳಿವೆ. ಓಕೆ, ಬೆಳಗ್ಗೆ ಏಳಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿ, ಭಗವದ್ಗೀತಾ ಭಾಗವತ ಶ್ರವಣ ಮಾಡಿ, ಪ್ರಸಾದ ತಗೊಳ್ಳಿ, ಇದೆಲ್ಲ ವೈಧಿ ಭಕ್ತಿ. ಅಂದರೆ ರೂಲ್ಸ್ ಇದೆ, ಅದರ ಪ್ರಕಾರ ನಾವು ಮಾಡಬೇಕು. ಈ ವೈಧಿ ಭಕ್ತಿಯನ್ನು ನಾವು ಮಾಡ್ಕೊಂಡು ಮುಂದುವರೆದಾಗ ಏನಾಗುತ್ತೆ ಅಂದರೆ ನಾವು ಇನ್ನೊಂದು ಭಕ್ತಿಯ ಹಂತಕ್ಕೆ ಬರ್ತೀವಿ. ಈ ಭಕ್ತಿಯನ್ನು ರಾಗಾನುಗ ಭಕ್ತಿ ಅಂತ ಕರೀತಾರೆ. ಇವಾಗ ಈ ರಾಗಾನುಗ ಭಕ್ತಿಯ ಬಗ್ಗೆ ನಿಮಗೆ ಎಲ್ಲೂ ಯಾರೂ ಹೇಳಲ್ಲ, ಯಾಕಂದರೆ ಯಾರಿಗೂ ಗೊತ್ತಿಲ್ಲ ಹೇಳೋದಕ್ಕೆ. ಈ ರಾಗಾನುಗ ಭಕ್ತಿಯನ್ನು ಕೇವಲ ನಮ್ಮ ಆಚಾರ್ಯರು, ಈ ಒಂದು ಪರಂಪರೆಯಲ್ಲಿ ಇರೋ ಆಚಾರ್ಯರು ನಮಗೆ ಈ ರಾಗಾನುಗ ಭಕ್ತಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಈ ರಾಗಾನುಗ ಭಕ್ತಿ ಏನು ಅಂದರೆ ಕೃಷ್ಣನಿಗೆ ಪ್ರೀತಿಪೂರ್ವಕವಾದ ಸೇವೆಯ ಮಾರ್ಗ. ಪ್ರೀತಿಪೂರ್ವಕವಾದ ಸೇವೆ ಇದು. ಈ ಪ್ರೀತಿಪೂರ್ವಕವಾದ ಸೇವೆಯಲ್ಲಿ ಭಗವಂತನಿಗೆ 4 ರಸಗಳಲ್ಲಿ ಭಕ್ತಿಯನ್ನು ಮಾಡ್ಬೋದು, ಸೇವೆಯನ್ನು ಮಾಡ್ಬೋದು. 4 ರಸಗಳಿವೆ. ಕೃಷ್ಣನಿಗೆ ಗೋಲೋಕದಲ್ಲಿ ಸೇವೆಯನ್ನು 4 ಮಾರ್ಗಗಳಲ್ಲಿ ಅಥವಾ 4 ಸಂಬಂಧಗಳಲ್ಲಿ ನಾವು ಕೃಷ್ಣನಿಗೆ ಸೇವೆಯನ್ನು ಮಾಡ್ಬೋದು. ಇದಕ್ಕೆ ರಸ ಅಂತ ಕರೀತಾರೆ ಶಾಸ್ತ್ರದಲ್ಲಿ. ರಸ 4 ರಸಗಳಿವೆ. ಯಾವುದು? ಮ್ಯಾಂಗೋ ಜ್ಯೂಸು, ಆ್ಯಪಲ್ ಜ್ಯೂಸು ಅಲ್ಲ, ಆ ರಸ ಅಲ್ಲ. ಇದು ಭಕ್ತಿಯ ರಸ. ಸೊ ಇದಕ್ಕೆ ಹೇಳ್ತಾರೆ ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಅಂತ 4 ರಸಗಳಿವೆ. ರಸಗಳು ಅಂದರೆ ಒಂದು ರೀತಿಯ ಪ್ರೀತಿಯ ಸಂಬಂಧ ಕೃಷ್ಣನ ಜೊತೆ. ಇವಾಗ ಕೃಷ್ಣನ ಹತ್ರ ಹೋಗೋದಕ್ಕೆ ಈ ರಸದ ಬುದ್ಧಿ ಬೇಕು ನಮಗೆ. ಇದಕ್ಕೆ ರಸತತ್ವ ಅಂತ ಕರೀತಾರೆ. ಈ ಬುದ್ಧಿ ಬೇಕು ನಮಗೆ. ಈ ಬುದ್ಧಿ ಅಂದ್ರೇನು? ನಮ್ಮ ಹೃದಯದಲ್ಲಿ ಕೃಷ್ಣನ ಪ್ರತಿ ಈ 4 ರಸಗಳಲ್ಲಿ ಒಂದು ರಸ ಜಾಗೃತವಾಗಬೇಕು. ಇದು ಪರಿಪೂರ್ಣತೆ. ಕೃಷ್ಣ ಹೇಳ್ತಾನೆ, ನಾನಿವಾಗ ಅವ್ರಿಗೆ ಆ ಬುದ್ಧಿಯನ್ನು ಕೊಡ್ತೀನಿ. ಯಾವ ಬುದ್ಧಿ? ಈ ರಸ ಜಾಗೃತ ಮಾಡೋ ಬುದ್ಧಿ. ರಸ ಜಾಗೃತ ಆಗಬೇಕು. ರಸ ಜಾಗೃತವಾಗೋದಕ್ಕೆ ನಮಗೆ ಬಹಳ ನಿರ್ದಿಷ್ಟವಾದ ಸ್ಪೆಸಿಫಿಕ್ ಕಾರ್ಯಗಳನ್ನು ನಾವು ಮಾಡಬೇಕು ನಮ್ಮ ಭಕ್ತಿಯ ಜೀವನದಲ್ಲಿ. ಸಾಮಾನ್ಯವಾಗಿ ಎಲ್ಲರಿಗೂ ಹೇಳೋದು ಜಪ ಮಾಡಿ, ಭಗವದ್ಗೀತಾ ಓದಿ, ಭಾಗವತ ಓದಿ, ಪ್ರಸಾದ ತಗೊಳ್ಳಿ. ಇದು ಕಾಮನ್ ರೂಲ್ ಇದೆ ಎಲ್ಲರಿಗೂ. ಅರೆ ಈ ಕಾಮನ್ ರೂಲ್ ಫಾಲೋ ಮಾಡ್ತಾ ಮಾಡ್ತಾ ನಾವು ಒಂದೊಂದು ನಮ್ಮ ಭಕ್ತಿಯ ಜೀವನದಲ್ಲಿ ಒಂದೊಂದು ಹಂತವನ್ನು ತಲುಪ್ತೀವಿ. ಆ ಹಂತವನ್ನು ತಲುಪಿದಾಗ ಮುಂದಿನ ಹಂತಕ್ಕೆ, ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಕ್ಕೆ ನಮಗೆ ಬುದ್ಧಿ ಬೇಕು. ಬುದ್ಧಿ ಬೇಕು ಅಂದರೆ ಅದಕ್ಕೆ ಹೇಳಿದ್ದು, ಎಕ್ಸ್ಪ್ಲೈನ್ ಮಾಡೋದೇ ಕಷ್ಟ. ಇದು ಹೆಂಗೆ ಅಂದರೆ, ಇದು ನಾವೆಲ್ಲೋ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ. ನಾವು ಎಲ್ಲಿಗೆ ಹೋಗಬೇಕು ಅಂತಿದ್ದೀವಿ ಅಲ್ಲಿಗೆ ಹೋಗೋಕ್ಕೆ ಒಂದು ಸ್ಲೈಟ್ ರೈಟ್ ತೊಗೋಬೇಕು. ಜನರಲಾಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀವಿ. ಒಂದು ಸ್ವಲ್ಪ ರೈಟ್ ತೊಗೋಬೇಕು ನಾವು. ಇವಾಗ ಲೆಫ್ಟು ಒಂದು ರೋಡ್ ಇದೆ, ರೈಟು ಒಂದಿದೆ. ಎರಡೂ ಒಳ್ಳೆಯದೇ, ಎರಡೂ ಓಕೆ ರೋಡೇ, ತಪ್ಪು ರೋಡ್ ಯಾವುದಿಲ್ಲ. ಆದರೆ ರೈಟ್ಗೆ ಹೋದರೆ ನಾವು ಕರೆಕ್ಟಾಗಿರೋ ನಮ್ಮ ಎಲ್ಲಿಗೆ ಹೋಗ್ತಾ ಇದ್ದೀವೋ ಅಲ್ಲಿಗೆ ತಲುಪ್ತೀವಿ. ಇವಾಗ ಈ ರೈಟ್ಗೆ ಹೋಗೋದಕ್ಕೆ ನಮ್ಗೆ ಯಾರೋ ಬುದ್ಧಿ ಕೊಡಬೇಕು. ಲೆಫ್ಟು ಭಕ್ತಿ ಮಾರ್ಗನೇ, ರೈಟು ಭಕ್ತಿ ಮಾರ್ಗನೇ. ಆದರೆ ರೈಟ್ ಭಕ್ತಿ ಮಾರ್ಗ ತೊಗೊಂಡ್ರೆ ನಾವು ಸ್ವಲ್ಪ ಬೇಗ ನಾವು ಎಲ್ಲಿಗೆ ಹೋಗಬೇಕು ಅಂತ ಇದ್ದೀವೋ ಅಲ್ಲಿಗೆ ಹೋಗ್ತೀವಿ. ಒಂದೊಂದು ಸತಿ ಆ ರೈಟ್ ಕಾಣೋದೇ ಇಲ್ಲ ನಮಗೆ. ಆ ರೈಟ್ ಕಾಣೋದೇ ಇಲ್ಲ, ನಮ್ಗೆ ಬರೀ ಲೆಫ್ಟೇ ಕಾಣಿಸ್ತಾ ಇದೆ. ಯಾಕೆ? ತುಂಬ ಜನ ಅಲ್ಲಿ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ ಅಂತ ಹೊಟ್ಟೋಗ್ಬಿಡ್ತೀವಿ. ಗೊತ್ತಾಗ್ತಾ ಇದೆಯಾ? ಇದು ಸ್ವಲ್ಪ ಕಷ್ಟ ಎಕ್ಸ್ಪ್ಲೈನ್ ಮಾಡೋದು. ಇದು ಅನುಭವ ಮಾಡಿದಾಗ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡೋಣ, ಆಮೇಲೆ ಅದು ಅರ್ಥ ಮಾಡ್ಕೊಳ್ಳೋಕ್ಕೆ. ಆದರೆ ಈ ಒಂದು ಸೂಕ್ಷ್ಮವಾದ ಒಂದು ಜೀವನದಲ್ಲಿ ತಿರುವು, ಚೇಂಜ್, ಒಂದು ರೂಟ್ ಸ್ವಲ್ಪ ಚೇಂಜ್ ಆಗಬೇಕು. ಫುಲ್ ಚೇಂಜ್ ಆಗಬೇಕಾಗಿಲ್ಲ, ಸ್ವಲ್ಪ ಚೇಂಜ್ ಆಗಬೇಕು. ಆ ಚೇಂಜ್ ಆದಾಗ ನಮ್ಮ ಭಕ್ತಿ ನೆಕ್ಸ್ಟ್ ಸ್ಟೇಜ್ಗೆ ಹೋಗುತ್ತೆ. ಇವಾಗ ಭಕ್ತಿಯಲ್ಲಿ ಹಲವಾರು ಹಂತಗಳಿವೆ. ಶಾಸ್ತ್ರದಲ್ಲಿ ಹೇಳ್ತಾರೆ, ಆದೌ ಶ್ರದ್ಧಾ ತಥಾ ಸಾಧು ಸಂಘ. ಮೊದಲು ಭಗವಂತನ ಭಕ್ತಿಯಲ್ಲಿ ಸ್ವಲ್ಪ ಶ್ರದ್ಧೆ ಇರಬೇಕು. ಭಗವಂತ ಇದ್ದಾನೆ, ಭಗವಂತನಿಗೆ ಭಕ್ತಿ ಮಾಡಬೇಕು, ಒಂದು ಶ್ರದ್ಧೆ, ಫೇತ್ ಮನಸ್ಸಲ್ಲಿ. ಸಾಧು ಸಂಘ, ಅವಾಗ ಏನು ಮಾಡ್ತೀವಿ? ಭಕ್ತರ ಸಂಘಕ್ಕೆ ಬರ್ತೀವಿ. ಭಕ್ತರ ಸಂಘದಲ್ಲಿ ನಾವು ಏನು ಕೇಳ್ತೀವಿ? ಏನು ಹೇಳ್ತಾರೆ ಅವರು? ಭಜನ ಕ್ರಿಯಾ. ಈ ರೀತಿ ಭಜನೆಯನ್ನು ಮಾಡಿ, ಈ ರೀತಿ ಜಪವನ್ನು ಮಾಡಿ, ಈ ರೀತಿ ಪ್ರಸಾದವನ್ನು ತಗೊಳ್ಳಿ, ಈ ರೀತಿ ಭಗವದ್ಗೀತಾ ಪ್ರವಚನವನ್ನು ಕೇಳಿ, ಇತ್ಯಾದಿ ಇತ್ಯಾದಿ ಹೇಳ್ತಾರೆ ನಮಗೆ. ಇದು ಭಜನ ಕ್ರಿಯಾ. ಈ ಭಜನ ಕ್ರಿಯೆ ಆಗ್ತಾ ಏನಾಗುತ್ತೆ ಅಂದರೆ, ನಾವು ಯಾವಾಗ ಕೃಷ್ಣನ ಸಂಪರ್ಕಕ್ಕೆ ಬರ್ತೀವೋ, ಹೆಚ್ಚು ಹೆಚ್ಚು ಕೃಷ್ಣನ ಸಂಪರ್ಕಕ್ಕೆ ಬರ್ತಾ ನಮ್ಮ ಹೃದಯ ಏನಾಗುತ್ತೆ? ಸ್ವಚ್ಛವಾಗ್ತಾ ಹೋಗುತ್ತೆ, ಕ್ಲೀನ್ ಆಗ್ತಾ ಹೋಗುತ್ತೆ. ಎಷ್ಟು ಜಾಸ್ತಿ ನಾವು ಕೃಷ್ಣನ ಸಂಪರ್ಕದಲ್ಲಿರ್ತೀವೋ, ಎಷ್ಟು ಜಾಸ್ತಿ ನಾವು ಭಕ್ತರ ಸಂಪರ್ಕದಲ್ಲಿರ್ತೀವೋ, ಅಷ್ಟು ಹೆಚ್ಚು ನಮ್ಮ ಹೃದಯ ಕ್ಲೀನ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಯಾರಿಗೂ ಬರಬೇಡಿ, ಹೋಗಬೇಡಿ, ಇದ್ಯಾಕೆ ಮಾಡ್ತೀರಾ ಅದ್ಯಾಕೆ ಮಾಡ್ತೀರಾ ಅಂತ ಹೇಳಲ್ಲ. ನೇರವಾಗಿ ಪ್ರಸಾದಕ್ಕೆ ಬರ್ತಾರಾ? ಬರಲಿ. ಅಥವಾ ಇನ್ನೇನೋ ಮಾಡೋಕ್ಕೆ ಬರ್ತಾರಾ? ಬರಲಿ. ಯಾಕಂದರೆ ಅವರಿಗೆ ಅದರಿಂದಾನೇ ಅವ್ರ ಹೃದಯ ಸ್ವಚ್ಛ ಆಗೋ ಪ್ರೋಸೆಸ್ ಶುರು ಆಗೋದು. ಹೃದಯ ಸ್ವಚ್ಛ ಹೇಗೋ ಆಗಲೇಬೇಕು, ಹೇಗಾದರೂ ಆಗುತ್ತೆ. ಕೃಷ್ಣನ ಭಕ್ತಿಯಲ್ಲಿ ಏನು ಮಾಡಿದ್ರೂ ಕೂಡ ನಾವು ಹೃದಯ ಸ್ವಚ್ಛ ಆಗುತ್ತೆ. ಸೊ ನಾವು ಯಾರಿಗೂ ಫೋರ್ಸ್ ಮಾಡಲ್ಲ. ಇವಾಗ ಎಷ್ಟೊಂದು ಭಕ್ತರು ಎಲ್ಲ ನೀವು ಬರ್ತಾನೆ ಇದ್ದೀರಾ, ನೀವು ಇವಾಗ ಇನ್ನೂ ತಿಲಕ್ ಇಟ್ಕೋತಾ ಇಲ್ಲ. ಆ ತಿಲಕ್ ಇಟ್ಕೊಂಡ್ರೂ ಕೃಷ್ಣನ ಕೃಪೆ ಅದು. ಯಾಕೆಂದರೆ ತಿಲಕ್ ಇರೋದೇ ಭಗವಂತನ ಸಂಕೇತ ಅದು. ಅರೆ ನಾವು ಅದನ್ನು ಫೋರ್ಸ್ ಮಾಡಲ್ಲ. ಅರೆ ನೀವು ಬಂದು ಕೂತ್ಕೊಂಡ್ರೆ ಅದೇ ಸಾಕು, ಇಲ್ಲ ಪ್ರಸಾದ ತೊಗೊಂಡ್ರೆ ಅದೇ ಸಾಕು. ಏನು ಬಂದರೂ ಅದು ಕೃಷ್ಣನ ಕೃಪೆ. ಅದು ಅವನ ಹತ್ರ ಹೋಗೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ನಾವು ಭಜನ ಕ್ರಿಯೆಯನ್ನು ಮಾಡಾದ್ಮೇಲೆ ಏನಾಗುತ್ತೆ? ನಮ್ಮಲ್ಲಿರೋ ಅನರ್ಥಗಳು ಹೊರಟೋಗುತ್ತೆ. ಅದಕ್ಕೆ ಅನರ್ಥ ನಿವೃತ್ತಿ ಅಂತಾರೆ. ಆವಾಗ ನಮ್ಮ ಹೃದಯ ಸಂಪೂರ್ಣವಾಗಿ 95% ಸ್ವಚ್ಛ ಆಗೋಗುತ್ತೆ. 95%.
ಅಂದರೆ ಭೌತಿಕವಾದದ್ದು ನಮ್ಮ ಹೃದಯದಲ್ಲಿ ಏನೂ ಇಲ್ಲವೇ ಇಲ್ಲ. ಭೌತಿಕವಾದದ್ದು ಏನೂ ಇರೋದಿಲ್ಲ, ಯಾರೂ ತೆಗೆದಾಕಲಿಲ್ಲ, ನೀವೇ ತೆಗೆದಾಕೊಂಬಿಟ್ರಿ. ಇವಾಗ ಡಯಾಬಿಟೀಸ್ ಇದ್ದಾಗ ಯಾರೋ ಡಾಕ್ಟ್ರ್ ಬಂದ್ಬಿಟ್ಟು ನೀವು ಇದು ತಿನ್ನಬೇಡಿ ಅದು ತಿನ್ನಬೇಡಿ ಅಂದರೆ ದುಃಖ ಆಗುತ್ತೆ. ಈಗಿನ ಕಾಲದ ಜನ ಏನು ಮಾಡ್ತಾರೆ, ಅವರೇ ಅವ್ರದ್ದು ಡಯಟ್ ರೆಜಿಮ್ ಏನೋ ಮಾಡ್ತಾರೆ, ನಾನು ಇದು ಮಾತ್ರ ತಿಂತೀನಿ ಅದು ಬೇಜಾರಾಗಲ್ಲ ಅವ್ರಿಗೆ, ಬೇಜಾರಾಗಲ್ಲ ಅಲ್ವಾ? ಎಷ್ಟೊಂದು ಜನ ಹೇಳ್ತಾರೆ ನಾನು ಕಾರ್ಬೋಹೈಡ್ರೇಟ್ಸೇ ತಿನ್ನಲ್ಲ, ಇವಾಗ ಇದೆಲ್ಲ ಹುಚ್ಚು, ಇವಾಗ ಏನೇನೋ ಇದೆ, ಅನ್ನನೇ ತಿನ್ನಲ್ಲ ನಾನು ಜೀವನ ಪರ್ಯಂತ ಅನ್ನ ತಿನ್ಕೊಂಡು ಬಂದಿದ್ದೀನಿ, ಇವತ್ತು ಯಾರು ಹೇಳಿದ್ರು ಅನ್ನ ತಿನ್ನಬೇಡ ಅಂತ, ಸರಿ ನಾಳೆಯಿಂದ ಸ್ಟಾಪ್. ಇವಾಗ ನಾನೇ ಮಾಡ್ಕೊಂಡಿರೋದು ಅದನ್ನು, ನನಗೆ ಯಾರೂ ಹೇಳಿಲ್ಲ, ಸೊ ನಾನೇನು ಮಾಡ್ತೀನಿ, ನಂಗೆ ಬೇಸರ ಇಲ್ಲದೆ ನಾನು ಫಾಲೋ ಮಾಡ್ತೀನಿ ಅದನ್ನು. ಯಾರು ಇನ್ನೊಬ್ರು ಹೇಳಿದ್ರೆ ಒತ್ತಡ, ಅಯ್ಯೋ ನಾನು ಅನ್ನ ಅಷ್ಟಿಷ್ಟ, ಇವ್ರು ಬೇಡ ಅಂದ್ಬಿಟ್ರಲ್ಲ ನನಗೆ, ಅಂದರೆ ನಾನೇ ಹೇಳ್ಕೊಂಬಿಟ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾವೇ ನಮಗೆ ಹೇಳ್ಕೊಂಡ್ಬಿಡ್ತೀವಿ ಇದು ಬೇಡ ಅದು ಬೇಡ. ಹೆಂಗೆ ಬರ್ತಾಯಿದೆ ಈ ಯೋಚನೆಗಳು ನಮಗೆ? ಕೃಷ್ಣ ನಮಗೆ ಬುದ್ಧಿಯನ್ನು ಕೊಡ್ತಾನೆ, ಭಕ್ತಿಯನ್ನು ಮಾಡ್ತೀವಿ, ಮನಸ್ಸು ಪರಿಶುದ್ಧ ಆಗುತ್ತೆ, ನಮ್ಮ ಯೋಚನೆಗಳು ಬದಲಾವಣೆ ಆಗುತ್ತೆ, ಸೊ ನಮ್ಮ ಜೀವನ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಆಮೇಲೆ ನಾವು ಆ ಹಂತದಿಂದ ಭಜನ ಕ್ರಿಯೆ ಆದಮೇಲೆ ಅನರ್ಥ ನಿವೃತ್ತಿ, ಅನರ್ಥಗಳೆಲ್ಲ ಹೊಟ್ಟೋಗುತ್ತೆ, ಭೌತಿಕ ಯೋಚನೆಗಳು ಎಲ್ಲ ಹೊಟ್ಟೋಗ್ಬಿಡುತ್ತವೆ. ಆಮೇಲೆ ನಿಷ್ಠಾ ಅನ್ನೋ ಹಂತಕ್ಕೆ ಬರ್ತೀವಿ. ಇವಾಗ ಇಲ್ಲಿಂದ ಭಜನ ಕ್ರಿಯೆ ಅನರ್ಥ ನಿವೃತ್ತಿಯಿಂದ ನಿಷ್ಠೆಗೆ ಬರೋಕ್ಕೆ, ನಿಷ್ಠೆಯಿಂದ ನೆಕ್ಸ್ಟ್ ರುಚಿ ಆದಮೇಲೆ ಆಸಕ್ತಿ ಆದಮೇಲೆ ಭಾವ, ಪ್ರೇಮ, ಈ ರೀತಿ ಹಂತಗಳಿವೆ ಕೃಷ್ಣನ ತನಕ ಹೋಗೋದಕ್ಕೆ. ಇವಾಗ ನಮಗೆ ಇದು ಯಾವುದೂ ಲೈನ್ ಹಾಕಿಲ್ಲ, ಓಕೆ ಇದು ಫಸ್ಟ್ ಸ್ಟ್ಯಾಂಡರ್ಡು, ಇದು ಸೆಕೆಂಡ್ ಸ್ಟ್ಯಾಂಡರ್ಡು, ಈ ಎಕ್ಸಾಮ್ ಬರೀರಿ, ಇಲ್ಲಿಂದ ನಾವು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತೀವಿ, ಆ ಥರ ಇಲ್ಲ ಭಕ್ತಿಯಲ್ಲಿ. ಇದು ನಾವು ಪ್ರಯಾಣ ಮಾಡ್ತಾ ಇರ್ತೀವಿ. ಆ ಪ್ರಯಾಣದಲ್ಲಿ ಇವಾಗ ಉದಾಹರಣೆಗೆ ನಿಷ್ಠಾ ಹಂತವನ್ನು ಪ್ರವೇಶ ಮಾಡಬೇಕು. ನಿಷ್ಠಾ ಹಂತವನ್ನು ಪ್ರವೇಶ ಮಾಡಬೇಕು. ನಿಮ್ಮ ಭಕ್ತಿಯ ಜೀವನದಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ನೀವು. ಅದು ಏನು ಚೇಂಜ್ ಮಾಡ್ಕೋಬೇಕು ಅಂದರೆ ಅದು ನಮಗೆ ಪುಸ್ತಕದಲ್ಲಿ ಓದಿ ಸಿಗೋಲ್ಲ, ಯಾರೂ ನಮಗೆ ನೇರವಾಗಿ ಹೇಳಲ್ಲ ಅದನ್ನು. ಗೊತ್ತಾಗ್ತಾಯಿದೆ ನಾನು ಹೇಳ್ತಾ ಇರೋದು? ಇವಾಗ ಒಂದು ಬಾಗಿಲು ಓಪನ್ ಮಾಡಬೇಕು, ಆ ಬಾಗಿಲು ಓಪನ್ ಮಾಡೋಕ್ಕೆ ಕೀ ನಮ್ಮ ಹತ್ರ ಇಲ್ಲ, ಅದು ಆ ಕೀ ನಮಗೆ ಕೃಷ್ಣ ಕೊಡಬೇಕು. ಆ ಕೀ ನಮಗೆ ಕೃಷ್ಣ ಹೇಗೆ ಕೊಡ್ತಾನೆ? ಶ್ರವಣದ ಮೂಲಕ ಕೊಡ್ತಾನೆ. ಅದಕ್ಕೆ ನಾವು ಈ ಒಂದು ಕೃಷ್ಣ ಪ್ರಜ್ಞೆಯಲ್ಲಿ ಶ್ರವಣಕ್ಕೆ ಅಷ್ಟೊಂದು ಒತ್ತು ಕೊಡ್ತೀವಿ. ನಿಮಗೆ ಬೇಕಾಗಿರೋ ಕೀ ಕೃಷ್ಣ ನಿಮಗೆ ನೇರವಾಗಿ ಕೊಡ್ಬೋದು, ಆದರೆ ನಮಗೆ ಯೋಗ್ಯತೆ ಇಲ್ಲ. ಕೃಷ್ಣನ ಜೊತೆ ನಾವು ಸಂಪರ್ಕ ಸಂವಾದ ಮಾಡೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಸೊ ಕೃಷ್ಣ ಏನು ಮಾಡ್ತಾನೆ, ಬೇರೆಯವ್ರ ಮೂಲಕ ನಮಗೆ ಕೀ ಕೊಡ್ತಾನೆ. ಈ ಕೀನ ನಾವು ಗುರುತಿಸ್ಬೇಕು, ಈ ನನಗೆ ಬೇಕಾಗಿರೋ ಕೀ. ಓಕೆ, ಇವಾಗ ಒಂದು ಸ್ವಲ್ಪ ಒಂದು ನಿರ್ದಿಷ್ಟವಾದ ಒಂದು ಸ್ಪೆಸಿಫಿಕ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದಕ್ಕೆ ಹೇಳಿದ್ದು ಅನುಭವ ಮಾಡಿದಾಗ ಮಾತ್ರ ನಮ್ಗೆ ಅರ್ಥ ಆಗತ್ತಿದೆ ಏನು ಅಂತ. ಇವಾಗ ಉದಾಹರಣೆಗೆ ಇವಾಗ ಭಕ್ತರು 4 ಮಾಲೆ ಜಪ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಯಾರು 4 ಮಾಲೆ ಜಪ ಮಾಡ್ತಾಯಿದ್ದಾರೆ. ಇವಾಗ ಅವರು ಸ್ವಲ್ಪ ನೆಕ್ಸ್ಟ್ ಸ್ಟೇಜ್ಗೆ ಹೋಗಬೇಕು ಅಂದರೆ 6 ಮಾಲೆ ಮಾಡಬೇಕು. ಉದಾಹರಣೆ, ನಾನು ಸುಮ್ಮನೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ಇದು ತುಂಬ ಕಾಂಪ್ಲೆಕ್ಸ್ ಆಗಿದೆ. ಇವಾಗ 6 ಮಾಲೆ ಮಾಡಬೇಕು. ಇವಾಗ ನೀವು ಮಾಡ್ತಾಯಿಲ್ಲ, ನೀವು 4ರಲ್ಲೇ ಕೂತಿದ್ದೀರಾ. ಅರೆ ನಿಮ್ಮ ಮನಸ್ಸಲ್ಲಿ ಏನೋ ಮಾಡಬೇಕು ಅಂತ ಇಚ್ಛೆ, ಏನೋ ಕೇಳಿದ್ರಿ, ಏನೋ ಒಂದು ಸ್ವಲ್ಪ ಮನಸ್ಸಿನಲ್ಲಿದ್ದಿದೆ. ಅವಾಗ ಏನು ಮಾಡ್ತಾನೆ ಕೃಷ್ಣ? ನಿಮ್ಮನ್ನು ನನ್ನ ಹತ್ರ ಕಳಿಸ್ತಾನೆ. ನಾನು ಆಮೇಲೆ ಪಟ್ ಅಂತ ಹೊಡೆದು ನಾಳೆಯಿಂದ 6 ಮಾಲೆ ಮಾಡಿ ಅಂತೀನಿ. ಇವಾಗ ನನಗೆ ಗೊತ್ತಿಲ್ಲ, ನಾನು ಯಾಕೆ ನಿಮ್ಗೆ ಹೇಳಿದೆ ನಂಗೆ ಗೊತ್ತಿಲ್ಲ ನಾನು ಯಾಕೆ ಹೇಳಿದೆ ಅಂತ. ಯಾಕೆ? ಕೃಷ್ಣ ಇವಾಗ ನಿಮ್ಗೆ ಅಕ್ಕಿ ಕೊಡ್ತಾ ಇದ್ದಾನೆ. ಅಕ್ಕಿ ಬೇರೆ ಭಕ್ತರಿಂದ ಬರುತ್ತೆ ನಮಗೆ. ಆ ಭಕ್ತರಿಂದ ಬಂದಾಗ ಆ ಕೀನ ರಿಜೆಕ್ಟ್ ಮಾಡಬೇಡಿ. ಯಾಕೆ? ಇದು ಕೃಷ್ಣನ ಕೃಪೆ ಇದು. ಯಾಕೆಂದರೆ ನಾನು ಎಲ್ಲರ ಹತ್ರ ಹಿಂದೆ ಓಡ್ಕೊಂಡು ನೀವೇ ಜಪ ಮಾಡ್ತಾಯಿದ್ದೀರಾ ಅಂತ ಕೇಳಲ್ಲ. ಯಾವುದೋ ಒಂದು ಸತಿ ಯಾರೋ ಸಿಗ್ತಾರೆ, ಕೃಷ್ಣ ಅದು ನಮ್ಗೆ ಗೊತ್ತಿಲ್ಲ, ಅದು ಒಳಗಡೆಯಿಂದ ಭಗವಂತ ಪ್ರೇರಣೆಯನ್ನು ಕೊಡ್ತಾನೆ, ಅದಕ್ಕೆ ಏನೋ ಆಗುತ್ತೆ, ಮಾತಾಗುತ್ತೆ, ಏನೋ ಒಂದು ಗೈಡೆನ್ಸ್ ಬರುತ್ತೆ. ಇದು ಕೃಷ್ಣನ ಕೃಪೆ. ಎಷ್ಟೊಂದು ಸತಿ ನಾನು ನೋಡಿದ್ದೀನಿ, ಭಕ್ತರು ಈ ಕೃಪೆಯನ್ನು ತೊಗೊಳ್ಳಲ್ಲ, ಬೇಡ ಅಂತಾರೆ. ಕೀ ಬೇಡ ನನಗೆ, ನಾನು ಇದೇ ಮನೇಲಿ ಇರ್ತೀನಿ, ಆಯಿತು ಇರ್ಬೋದು. ಅರೆ ಯಾರು ಕೀ ತೊಗೋತಾರೋ ಅವರು ಚಕ ಅಂತ ಒಂದು ಹಂತ ಆದಮೇಲೆ ಇನ್ನೊಂದು ಹಂತಕ್ಕೆ ಹೋಗ್ತಾನೆ ಇರ್ತಾರೆ. ಈ ಕೀ ಕೊಡೋದು ಕೃಷ್ಣ ಹೇಳ್ತಾನೆ, ದದಾಮಿ ಬುದ್ಧಿ ಯೋಗಂತಮ್. ಇವಾಗ ಕೃಷ್ಣ ನಮಗೆ ನೇರವಾಗಿ ಕೊಡ್ಬೋದು, ನಮಗೆ ಸ್ವೀಕಾರ ಮಾಡೋ ಪರಿಶುದ್ಧತೆ ಇದ್ದರೆ. ಅದು ಯಾವಾಗ ಬರುತ್ತೆ? ನಾವು ಮುಂದುವರೆದು ಇವಾಗ ಪ್ರತಿದಿನ 16 ಮಾಲೆ ಮಾಡ್ತಾಯಿದ್ದೀವಿ ಜಪ. ಆವಾಗ ಹೃದಯ ಪರಿಶುದ್ಧವಾಗ್ತಾ ಆಗ್ತಾ ಹೋಗಿ ಯಾವ ಹಂತಕ್ಕೆ ಬರ್ತೀವಿ ಅಂದರೆ ನೇರವಾಗಿ ಕೃಷ್ಣ ನಮ್ಮ ಜೊತೆ ಸಂಪರ್ಕ ಮಾಡ್ಬೋದು, ಅಷ್ಟು ಪರಿಶುದ್ಧತೆ ಬರುತ್ತೆ ಹೃದಯದಲ್ಲಿ. ಇವಾಗ ಯಾಕೆ ಕೃಷ್ಣ ನಮ್ಮನ್ನು ಸಂಪರ್ಕ ಮಾಡೋಕ್ಕಾಗಲ್ಲ? ಯಾಕಂದರೆ ಹೃದಯದಲ್ಲಿ ಬರೀ ಭೌತಿಕ ಕಲ್ಮಶ ತುಂಬಿಕೊಂಡಿದೆ. ಸೊ ಕೃಷ್ಣ ಏನು ಹೇಳಿದ್ರು ನಮಗೇನು ಕೇಳ್ತಾನೂ ಇಲ್ಲ. ಹೊರಗಡೆ ಒಂದು ಲೌಡ್, ಇವಾಗ ಏನೋ ಇಂಡಿಪೆಂಡೆನ್ಸ್ ಡೇ ಅಲ್ಲಿ ಎಲ್ಲೋ ಇದರಲ್ಲಿ ನಮ್ಮ ಚಂದ್ರಲೇಔಟ್ ಕಾರ್ನರಲ್ಲಿ ದೊಡ್ಡ ಪ್ರೋಗ್ರಾಮ್, ರೋಡೆಲ್ಲ ಬ್ಲಾಕು ಅಲ್ಲಿ. ಅದಕ್ಕೆ ಬರೋದಕ್ಕೆ ಇವತ್ತು 25 ನಿಮಿಷ ತೊಗೊಂತು ನಮ್ಮ ಮನೆಯಿಂದ ಇಲ್ಲಿಗೆ. ಇವಾಗ ಆ ಲೌಡ್ ಸ್ಪೀಕರಲ್ಲಿ ಅವ್ರೇನೋ ಜೋರಾಗಿ ಮ್ಯೂಸಿಕ್ ಹಾಕ್ತಾರೆ, ನಾನು ಕೂತ್ಕೊಂಡು ಇಲ್ಲಿ ಪ್ರವಚನ ಮಾಡೋರು ಇಲ್ಲಿ ಪಕ್ಕ ಹಾಕ್ತಾರೆ, ಏನಾರು ಕೇಳುತ್ತಾ? ಸೊ ನಮ್ಮ ಹೃದಯ ಈ ರೀತಿ ಇದೆ ಇವಾಗ.
ಅಷ್ಟೊಂದು ಲೌಡ್ ನಾಯ್ಸ್ ಒಳಗಡೆ. ಯಾವುದು ನಂಗೆ ಇದು ಬೇಕು, ನಂಗೆ ಅದು ಬೇಕು, ಈ ಭೌತಿಕ ಆ ಭೌತಿಕ, ಈ ಗಲಾಟೆ ನಡೀತಾ ಇದೆ ಒಳಗಡೆ. ಈ ದುಃಖ ಆ ದುಃಖ, ಅವು ಹಿಂಗೆ ಹೇಳಿದ್ರು, ಇವ್ರು ಹಂಗೆ ಮಾಡಿದ್ರು, ಇದೆಲ್ಲ ಒಳಗೆ ನಡೀತಿರುವಾಗ ಪರಮಾತ್ಮನ ಸೌಂಡ್ ಬಹಳ ಕಡಿಮೆ ಕೇಳ್ತಾ ಇದೆ, ನಮಗೆ ಕೇಳ್ತಾನೆ ಇಲ್ಲ. ಸೊ ಅವಾಗ ಪರಮಾತ್ಮ ಲೌಡ್ ಸ್ಪೀಕರ್ ಹಾಕ್ಬೇಕಲ್ಲ, ಅವಾಗ ಏನು ಮಾಡ್ತಾನೆ? ಮೈಕ್ ಕೊಡ್ತಾನೆ. ನನಗೆ ಯಾರೋ ಭಕ್ತರಿಗೆ ಮೈಕ್ ಕೊಡ್ತಾನೆ. ಆ ಭಕ್ತರು ಬಂದು ನಿಮಗೆ ಜೋರಾಗಿ ನಿಮ್ಗೆ ಕಿವಿ ಕೇಳೋ ಹಂಗೆ ಅದೇ ವಿಷಯವನ್ನು ಹೇಳ್ತಾನೆ. ಅದಾಗಲೇ ಭಗವಂತ ಹೇಳಿದ ನಿಮಗೆ ಒಳಗಡೆ, ಕೇಳಿಲ್ಲ ನಿಮಗೆ. ಇದು ಈ ದದಾಮಿ ಬುದ್ಧಿ ಯೋಗಂ ತಮ್. ಇದು ನಮಗೆ ಅಷ್ಟು ಇದು ಯಾವ ಯೂನಿವರ್ಸಿಟಿಗೆ ಹೋದ್ರೂ ಇದು ಸಿಗಲ್ಲ. ಇದು ಡೈರೆಕ್ಟ್ ಕೃಷ್ಣನ ಕೃಪೆ, ಡೈರೆಕ್ಟ್ ಕೃಷ್ಣನ ಕೃಪೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಡೈರೆಕ್ಟ್ ಕೃಷ್ಣನ ಕೃಪೆ ನಮಗೆ ಬೇಕು ಅಂದರೆ ನಾವು ಶುದ್ಧ ಭಕ್ತಿಯನ್ನು ಮಾಡಬೇಕು. ಅಂದರೆ ನಮಗೆ ಮನಸ್ಸಿನಲ್ಲಾದರೂ ಆಸೆ ಇರಬೇಕು. ಹೌದು, ನಂಗೆ ಇವತ್ತು ಇನ್ನೂ ತುಂಬ ಭೌತಿಕ ಆಸೆಗಳಿದೆ, ಆದರೆ ಇದೆಲ್ಲ ಇಟ್ಕೊಂಡ್ರೆ ನಂಗೆ ಕೃಷ್ಣ ಸಿಗಲ್ಲ, ನಂಗೆ ಬೇಡ, ಇದು ನನಗೆ ಕೃಷ್ಣ ಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಬಂದಾಗ ಅದು ಭಕ್ತಿ, ಶುದ್ಧ ಭಕ್ತಿ ಸೇವೆಯ ಪ್ರಾರಂಭ. KG1 ಅದು ಶುದ್ಧ ಭಕ್ತಿ ಸ್ಕೂಲಲ್ಲಿ. ಆ ಶುದ್ಧ ಭಕ್ತಿ ಸೇವೆಯ ಒಂದು ಮಾರ್ಗದಲ್ಲಿ ನಾವು ಹೋಗ್ತಾ 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 ಏನಾಗುತ್ತೆ, ನಮ್ಗೆ ಈ ಥರ ಎಲ್ಲ ಕೃಷ್ಣ ವಿಶೇಷವಾದ ಕೃಪೆಯನ್ನು ಕೊಡ್ತಾನೆ. ನಾವೇನು ಅಂದ್ಕೊಂಡಿದ್ವಿ, ಸುಮ್ಮನೆ ಅವ್ನು ನಿಂತ್ಕೊಂಡಿದ್ದಾನಲ್ಲಿ ಅಂತನ. ನಮಗೋಸ್ಕರ ಅವನು ಎಷ್ಟು ಆಸಕ್ತಿಯಿಂದ ಅವನು ನಮ್ಮ ಜೀವನದಲ್ಲಿ ತೊಡಗಿರ್ತಾನೆ. ವಿಶೇಷವಾಗಿ ಈ ರೀತಿ ಯಾರಿಗೆ, ಅದಕ್ಕೆ ನಾನು ಮತ್ತೆ ಮತ್ತೆ ಕೇಳ್ತಾ ಇರ್ತೀನಿ, ಯಾರಿಗೆ ಈ ಜನ್ಮದಲ್ಲೇ ಕೃಷ್ಣ ಬೇಕು ಕೈ ಎತ್ತಿ. ನಿಮಗೆಲ್ಲರಿಗೂ ಕೃಷ್ಣ ಬುದ್ಧಿಯನ್ನು ಕೊಡ್ತಾನೆ, ನಿಮ್ಗೆಲ್ಲರಿಗೂ ಕೊಡ್ತಾನೆ. ಯಾವ ಕಂಡೀಷನ್ ಇಲ್ಲ, ಕೂದಲಿದೆಯೋ ಇಲ್ವೋ, ಯಾಕೆಂದರೆ ನಮ್ಗೆ ಸಿಗ್ತಾ ಇರಲಿಲ್ಲ ಅವಾಗ. ಸೊ ಕೃಷ್ಣ ಯಾವ ಕಂಡೀಷನ್ನು ನೋಡಲ್ಲ. ಕೃಷ್ಣ ಎಲ್ರಿಗೂ ಕೊಡೋಕ್ಕೆ ರೆಡಿ. ಅರೆ ತೊಗೊಳಕ್ಕೆ ನಾವು ರೆಡಿಯಾಗಿರಬೇಕು. ಕೈ ಎತ್ತೋದು ಸುಲಭ, ಹೇಳಿಲ್ಲ. ಕೈಯೂ ಎತ್ತಬೇಕು ಅಂದರೆ ಅದಕ್ಕೂ ಪರಮಾತ್ಮನ ಕೃಪೆ ಇದೆ. ಹಾಗಾಗಿ ನೀವೆಲ್ಲ ಎತ್ತಿದ್ದೀರಾ ಕೈನ. ಅರೆ ನಿಜವಾಗ್ಲೂ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅಂದರೆ ನೀವು ಅದಕ್ಕೆ ಮನಸ್ಸು ಕೊಡಬೇಕು. ಹೌದು, ನನಗೆ ಬೇಕು, ಇದು ನಾನು ಮಾಡಬೇಕು, ನಾನು ಕೃಷ್ಣನ ಹತ್ರ ಹೋಗಬೇಕು. ಭೌತಿಕ ಜಗತ್ತಿನಲ್ಲಿ ಬೇಕಾದ ಜನ್ಮಾಂತರಗಳಿಂದ ಚಾಲಾಡ್ಬಿಟ್ಟಿದ್ದೀವಿ. ಭೌತಿಕ ಜಗತ್ತು ಮಾಡಿಲ್ಲದೆ ಇರೋ ಕೆಲಸ ಇಲ್ಲ, ನೋಡಿಲ್ಲದೆ ಇರೋ ಜಾಗ ಇಲ್ಲ ನಾವು. ಇವಾಗ ಇಲ್ಲೆಲ್ಲೋ ಅಲ್ಲೊಂದು ಕಡೆ ಒಂದು ಚಿಕ್ಕ ತೂತಿರುತ್ತೆ, ಅಲ್ಲಿ ಇರುವೆ ಹೋಗ್ತಾ ಇರುತ್ತೆ. ನೀವು ನೋಡ್ತೀರಾ ಆ ಜಾಗ? ಈ ಜನ್ಮದಲ್ಲಿ ನೋಡಿಲ್ಲ, ಮುಂಚೆ ನೋಡ್ಬಿಟ್ಟಿದ್ದೀವಿ. ಆ ಇರುವೆ ಹೋಗೋ ಜಾಗ ಕೂಡ ನೋಡಿದ್ದೀವಿ ನಾವು. ಸೊ ನಾವು ಯಾವುದು ಜಾಗ ಹೋಗಿಲ್ಲ, ಇಲ್ಲಿ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ ಅಂತ ಇಲ್ಲ, ಎಲ್ಲ ಆಗೋಗಿದೆ. ಆದರೆ ನಮ್ಗೆ ಬೇಕಾಗಿರೋ ಸಿಗ್ತಾ ಇಲ್ಲ. ಹಾಗಾಗಿ ಮತ್ತೆ 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 ಅದೇ ಟ್ರೈ ಮಾಡ್ತಾಯಿದ್ದೀವಿ. ನಮಗೆ ಏನೋ ಬೇಕು, ಅದು ನಮ್ಗೆ ಸಿಗ್ತಾ ಇಲ್ಲ. ಹಾಗಾಗಿ ಏನು ಮಾಡ್ತಾಯಿದ್ದೀವಿ, ಮತ್ತೆ 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 ಅದೇ ಟ್ರೈ ಮಾಡ್ತಾಯಿದ್ದೀವಿ. ಅರೆ ನೀವು ಎಷ್ಟೇ ಟ್ರೈ ಮಾಡಿದ್ರು ಸಿಗೋದಿಲ್ಲ. ಯಾಕಂದರೆ ನಿಮ್ಗೆ ಬೇಕಾಗಿರೋದು ಆನಂದ, ಅದು ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ. ಸೊ ಈ ಬುದ್ಧಿ ನಮಗೆ ಬರಬೇಕು. ಇಲ್ಲ, ಏನು ವ್ಯರ್ಥ, ಸುಮ್ಮನೆ ಟೈಮ್ ವೇಸ್ಟ್, ಇಲ್ಲಿ ಏನೂ ಉಪಯೋಗ ಇಲ್ಲ, ನಂಗೆ ಸಂತೋಷನೂ ಸಿಗಲ್ಲ, ನನಗೇನೂ ಸಿಗಲ್ಲ, ಸುಮ್ಮನೆ ಪುನರಪಿ ಜನನಂ ಪುನರಪಿ ಮರಣಂ, ವೇಸ್ಟ್. ಇಲ್ಲ, ನಂಗೆ ಕೃಷ್ಣ ಬೇಕು. ಯಾಕೆ ಕೃಷ್ಣ ಬೇಕು? ಆನಂದ. ತುಷ್ಯಂತಿ ಚ ರಮಂತಿ ಚ. ಅದನ್ನು ನೀವು ಒಂದು ಸತಿ ಅನುಭವ ಮಾಡಬೇಕಂದ್ರೆ ಯಾವಾಗಲಾದ್ರು ಒಂದು ಸತಿ ನಾವು ಒಂದು 3 ಅವರ್ ಕೀರ್ತನೆ ಮಾಡಬೇಕು. 3 ಅವರ್ ಕೀರ್ತನೆ ಕೂತ್ಕೊಳ್ಳೋಕ್ಕೆ ಎಷ್ಟು ಜನ ರೆಡಿಯಾಗಿದ್ದೀರಾ? 3 ಅವರ್ ಕೀರ್ತನೆ ಮಾಡಿದ್ರೆ ಕೂತ್ಕೊಂಡು ಪಕ್ಕ ಹಾಸಿಗೆ ಹಾಕಿರಲ್ಲ. ನೀವು ಪಾಡಿಗೆ ನೀವು ಆಡ್ಕೊಳ್ಳಿ ಪ್ರಭು, ನಮ್ಮ ಪಾಡಿಗೆ ನಾವು ಹಿಂದೆ ಮಲಗಿರ್ತೀವಿ. ಕೀರ್ತನೆಯಲ್ಲಿ ನೀವು 3 ಗಂಟೆ ಕಾಲ ತೊಡಗಿದ್ರೆ ನಿಮಗೆ ನಿಜವಾಗ್ಲೂ ಆನಂದ ಏನು ಅನ್ನೋ ಅನುಭವ ನಿಮಗೆ ಬರುತ್ತೆ. ಯಾಕೆಂದರೆ ಅದು ಹೆಂಗೆ, ಇವಾಗ ಯಾರಿಗೋ ತುಂಬ ಸುಸ್ತಾಗ್ಬಿಟ್ಟು ಫೇಂಟ್ ಆಗಿಬಿಟ್ಟಿದ್ದಾರೆ, ಅವರಿಗೆ ಹೋಗಿ ಡ್ರಿಪ್ಸ್ ಕೊಡ್ತಾರೆ. ಈ ಡ್ರಿಪ್ಸ್ ಕೊಟ್ಟಾಗ ತಕ್ಷಣ ಎದ್ಬಿಡ್ತಾರೆ ಅವರು. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವಾ ಆ ಡ್ರಿಪ್ಸ್ ಹೋಗಿ ಒಳಗಡೆ ಕೆಲಸ ಮಾಡಿ. ಸೊ ಅದಕ್ಕೆ ಒಂದಿಷ್ಟು ಟೈಮ್ ಬೇಕು. ಆ ಆನಂದದ ಹಂತಕ್ಕೆ ಹೋಗೋಕ್ಕೆ ನಮಗೆ ಟೈಮ್ ಬೇಕು. ಮನಪೂರ್ವಕವಾಗಿ ಆ ಒಂದು ಕೀರ್ತನೆಯಲ್ಲಿ ತೊಡಗಿದಾಗ ನಿಮಗೆ ಆ ಕೊನೆಗೆ ಆನಂದದ ಅನುಭವ ಆಗುತ್ತೆ. ಆನಂದದ ಅನುಭವ ಆದಾಗ ನಿಮ್ಗೆ ಅವಾಗ ಗೊತ್ತಾಗುತ್ತೆ, ಈ ಥರ ನಾನೇನು ಅನುಭವಿಸೇ ಇಲ್ಲ, ಇದು ನನ್ನ ಅನುಭವಕ್ಕೆ ಬಂದಿಲ್ಲ. ಆ ಆನಂದ ಕೃಷ್ಣನ ಜೊತೆ ಯಾವಾಗಲೂ ಇರುತ್ತೆ. ಮತ್ತು ನಾವಿಲ್ಲಿ ಅನುಭವಿಸೋ ಆ ಭಕ್ತಿ ಆನಂದ, ಅದು ನಿಜವಾಗ್ಲೂ ಸುಮ್ಮನೆ ಒಂದು ಡ್ರಾಪ್ ಥರ, ಆನಂದದ ಸಾಗರದಲ್ಲಿ ಒಂದು ಡ್ರಾಪ್ ಅದು. ನಮ್ಗೆ ಇದನ್ನು ಅನುಭವ ಮಾಡಿದಾಗ ನಮ್ಗನ್ಸುತ್ತೆ, ಅಯ್ಯೋ ನಾನಿಲ್ಲಿ ಯಾಕೆ ಕೊಳಿತಾ ಇದ್ದೀನಿ, ಇಲ್ಲಿ ಮಾಡಬಾರ್ದು ಕೆಲಸ ಮಾಡ್ತಾಯಿದ್ದೀನಿ, ಅದರಿಂದ ಕಷ್ಟ ತಂದ್ಕೋತಾ ಇದ್ದೀನಿ, ದುಃಖ ಅನುಭವಿಸ್ತಾ ಇದ್ದೀನಿ, ಇದೆಲ್ಲ ಏನಕ್ಕೆ ಬೇಕು? ಯಾಕೆ ಇವೆಲ್ಲ ಬಿಟ್ಟು ನಾನು ಸುಮ್ಮನೆ ಕೃಷ್ಣನ ಭಕ್ತಿಯನ್ನು ಮಾಡಿ ಭಗವಂತನ ಧಾಮಕ್ಕೆ ಹೋಗಬಾರ್ದು? ಆಯಿತು, ಕೆಲಸ ಮಾಡಬೇಕು, ಕರ್ತವ್ಯ ಮಾಡಬೇಕು, ಮಾಡೋಣ, ಓಕೆ, ಅದು ಇಂಪಾರ್ಟೆಂಟ್ ಅಲ್ಲ. ಅದ್ರ ಪಾಡ್ಗೆ ಸೈಡ್ ಬಿಸ್ನೆಸ್, ಅದು ಕೆಲಸ ಸೈಡ್ ಬಿಸ್ನೆಸ್, ಅದ್ರ ಪಾಡ್ಗೆ ನಡೀತಾ ಇರಬೇಕು. ಆದರೆ ಮನಸ್ಸಲ್ಲಿರಬೇಕು, ಕೃಷ್ಣನ ಪಡ್ಕೋಬೇಕು ಅಂತ ಇರಬೇಕು. ಯಾರು ಆ ರೀತಿ ಜೀವನ ನಡೆಸ್ತಾರೋ ಕೃಷ್ಣ ಪರ್ಸ್ನಲ್ ಇಂಟ್ರೆಸ್ಟ್ ತೊಗೋತಾನೆ. ನೀವೆಲ್ಲ ಯೋಗ ಜಿಮ್ಗೆಲ್ಲ ಹೋಗಿದ್ದೀರಲ್ವಾ? ಪರ್ಸ್ನಲ್ ಟ್ರೈನರ್
ದುಡ್ಡು ಜಾಸ್ತಿ ಕೊಡ್ತೀವಲ್ವ, ಇದರಲ್ಲಿ ಏನು ಕೊಡಬೇಕಾಗಿಲ್ಲ. ಕೃಷ್ಣ ಆದರೆ ನಿಮಗೆ ಪರ್ಸ್ನಲ್ ಟ್ರೈನರ್ ಆಗೋಕ್ಕೆ ರೆಡಿಯಾಗಿದ್ದಾನೆ, ಪರ್ಸ್ನಲ್ ಗೈಡ್. ಅದಕ್ಕೆ ಈ ನಮ್ಮ ಎಲ್ಲರ ಹೃದಯದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿದೆ ಅಲ್ವಾ. ಆದರೆ ಶುದ್ಧ ಭಕ್ತರ ಹೃದಯದಲ್ಲಿ ಯಾರಿದ್ದಾನೆ? ಅವರ ಇಷ್ಟ ದೇವ. ರಾಮ ತನ್ನ ಹೃದಯವನ್ನು ಹರಿದ, ಹನುಮಂತ ಯಾರಿದ್ರು? ರಾಮ ಇದ್ದ, ಪರಮಾತ್ಮ ಇರಲಿಲ್ಲ. ಪರಮಾತ್ಮ ಅಂದರೆ ಚತುರ್ಭುಜ ರೂಪ, ಶಂಖಚಕ್ರ ಗದಾ ಪದ್ಮ. ಅರೆ ಹನುಮಂತನ ಹೃದಯದಲ್ಲಿ ರಾಮ ಇದ್ದ, ಪರಮಾತ್ಮನಿಗೆ ಜಾಗ ಇಲ್ಲ. ಪರಮಾತ್ಮ ಕೃಷ್ಣನ ಅಂಶ ಅಂತ ನಾನು ಹೇಳಿದ್ನಲ್ಲ, ಭಗವಂತನ ಅಂಶ ಹೋಗ್ಬಿಡ್ತಾನೆ. ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಹೋಗ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ಬಂದು ಕೂತ್ಕೋತಾನೆ ಹೃದಯದಲ್ಲಿ. ಇದು ಶುದ್ಧ ಭಕ್ತರ ಸ್ಥಿತಿ. ಅದಕ್ಕೆ ನಾನು ಹೇಳಿದ್ದು, ಶುದ್ಧ ಭಕ್ತರ ನಮಗೆ ನಮ್ಮ ಥರನೇ ಕಾಣ್ತಾರೆ, 2 ಕೈ 2 ಕಾಲು, ಇದೇ ಥರ ಕೆಲಸ ಕಾರ್ಯಗಳು ಎಲ್ಲ ನಡೀತಾ ಇದೆ. ಆದರೆ ಅವರು ಅಷ್ಟು ಸಾಮಾನ್ಯವಾದವರಲ್ಲ. ಅದಕ್ಕೆ ಕೃಷ್ಣ ಭಕ್ತಿಯಲ್ಲಿ ಕೃಷ್ಣನಿಗೆ ಏನು ಅಂದರೆ, ಕೃಷ್ಣನಿಗೆ ಹೆಚ್ಚು ಸಂತೋಷ ಸಿಗೋದು ಯಾವಾಗ? ಭಕ್ತರಿಗೆ ಸೇವೆ ಆದಾಗ, ಭಕ್ತರ ಸೇವೆ ಮಾಡಿದಾಗ. ಭಗವಂತ ಹೇಳ್ತಾನೆ, ನನ್ನ ಸೇವೆ ಮಾಡಲ್ವಾ? ಮಾಡಬೇಡಿ, ಭಕ್ತರ ಸೇವೆ ಮಾಡಿ, ಜಾಸ್ತಿ ಕೃಪೆ ಕೊಡ್ತೀನಿ ನಾನು. ಅದಕ್ಕೆ ನಾವು ಯಾವಾಗಲೂ ಭಕ್ತಿಯಲ್ಲಿ, ನಾನು ಎಲ್ಲ ಕಡೆ ಅದೇ ಹೇಳ್ತಾ ಇರ್ತೀನಿ, ಬೇರೆ ಭಕ್ತಿಯ ಮಾರ್ಗಗಳಲ್ಲಿ ನಾವು ದೇವರ ಹತ್ರ ಹೋಗ್ತೀವಿ, ಏನೋ ಒಂದು ಮಾಡ್ತೀವಿ ಬರ್ತೀವಿ. ಆದರೆ ಈ ಒಂದು ಭಕ್ತಿಯ ಮಾರ್ಗದಲ್ಲಿ ಮಾತ್ರ ಭಕ್ತರ ಸೇವೆಗೆ ಅವಕಾಶ ಇರೋದು. ಪ್ರಭುಪಾದರು ನಮ್ಗೆ ಕೊಟ್ಟಿರೋ ಭಕ್ತಿಯ ಮಾರ್ಗದಲ್ಲಿ ಮಾತ್ರ ಭಕ್ತರ ಸೇವೆಗೆ ಅವಕಾಶ ಇರೋದು. ಹೇಗೆ ಭಕ್ತರ ಸೇವೆ ಮಾಡೋದು? ವಿಶ್ವನಾಥ್ ಪ್ರಭು ಹೇಗೆ ಭಕ್ತರ ಸೇವೆ ಮಾಡೋದು? ಶಿವಂ ಪ್ರಭು ಭಕ್ತರ ಸೇವೆಯನ್ನು ಹೇಗೆ ಮಾಡೋದು? ಭಕ್ತರಿಗೆ ಕೇಳ್ತಾ ಇದ್ದೀನಿ ನಿಮ್ಮ ಕ್ವೆಶ್ಚನ್. ಯಾಕಂದರೆ ಭಕ್ತರು ಇನ್ನೂ ಇವಾಗ ನೀವು ಹೊಸದಾಗಿ ಭಕ್ತಿಯಲ್ಲಿ ಬಂದಿರೋರಿಗೆ ನಿಮಗೆ ಆನ್ಸರ್ ಗೊತ್ತಿರಲ್ಲ. ಅದಕ್ಕೆ ಭಕ್ತರ ಆನ್ಸರ್ ಮಾಡಿ. ಇವಾಗ ಯಾರು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಡಿವೋಷನ್, ಭಕ್ತರಿಗೆ ಹೇಗೆ ಸೇವೆ ಮಾಡೋದು? ಗುರುಭಕ್ತ ಪ್ರಭು, ವಂಶಿ ಪ್ರಭು, ಮಾತಾಜಿಯವರು ಹೇಳಿ, ಭಕ್ತರಿಗೆ ಹೇಗೆ ಸೇವೆ ಮಾಡೋದು? ಭಕ್ತರಿಗೆ ನಾವು ಪ್ರಸಾದ ಹಂಚೋಕ್ಕಾಗಲ್ಲ. ಅವ್ರು ನಮಗೆ ಪ್ರಸಾದ ಕೊಡೋವಂಥವು ಭಕ್ತರು ನಾವು ಮಾತಾಡ್ತಾ ಇರೋದು. ಭಕ್ತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯಾರು ಗಂಭೀರವಾಗಿ ಭಕ್ತಿಯಲ್ಲಿ ತೊಡಗಿದಾರೋ ಅಂಥವ್ರಿಗೆ ನಾವು ಸೇವೆ ಹೇಗೆ ಮಾಡೋದು? ಅದರಲ್ಲಿ ಜೊತೆಗೆ ಸೇರ್ಕೊಳ್ಳೋದು, ಸಹಕರಿಸೋದು. ಇವಾಗ ಪ್ರಭುಪಾದರು ಶುದ್ಧ ಭಕ್ತರು. ಪ್ರಭುಪಾದ ಹೇಳಿದ್ರು, ಓಕೆ ಭಗವದ್ಗೀತೆ ಒಂದು ಜ್ಞಾನ ಎಲ್ಲ ಕಡೆ ಹರಡಬೇಕು. ಇವಾಗ ನಾವು ಅವ್ರಿಗೆ ಹೇಗೆ ಸೇವೆ ಮಾಡ್ತಾಯಿದ್ದೀವಿ? ಅವರ ಆದೇಶವನ್ನು ಪೂರ್ಣ ಪಾಲನೆ ಮಾಡೋದ್ರಲ್ಲಿ ನಾವು ಅವ್ರಿಗೆ ಸೇವೆಯನ್ನು ಮಾಡ್ತಾಯಿದ್ದೀವಿ. ಜ್ಞಾನವನ್ನು ವಿತರಣೆ ಮಾಡೋದು, ಜನರನ್ನು ಭಕ್ತಿಗೆ ಕರ್ಕೊಂಡು ಬರೋದು, ಇದು ಒಂದು ರೀತಿಯ ಸೇವೆ ಶುದ್ಧ ಭಕ್ತರಿಗೆ. ಇಲ್ಲ ಅವರ ವೈಯಕ್ತಿಕ ಸೇವೆಯನ್ನು ಮಾಡ್ಬೋದು. ಅದಕ್ಕೆ ನಮ್ಮ ಆಚಾರ್ಯ ರೂಪ ಗೋಸ್ವಾಮಿಯವರು ಹೇಳ್ತಾರೆ, ದದಾಮಿ ಪ್ರತಿಗೃಹ್ಣಾಮಿ. ನಮ್ಮ ಭಕ್ತರ ನಡುವೆ ಯಾವಾಗಲೂ ಒಂದು ಪ್ರೀತಿಯ ಸಂಬಂಧ ಇರಬೇಕು. ಅವರನ್ನು ಭಕ್ತರನ್ನು ಮನೆಗೆ ಕರೆಯೋದು, ಅವ್ರಿಗೆ ಸೇವೆಯನ್ನು ಮಾಡೋದು, ಅವ್ರಿಗೆ ನೈವೇದ್ಯ ಭೋಗವನ್ನು ಅವ್ರಿಗೆ ಇದು ಮಾಡೋದು, ಉಪಚಾರ ಮಾಡೋದು, ಅಥವಾ ಅವ್ರಿಗೆ ಏನಾದರೂ ಬೇರೆ ಕೆಲಸಗಳು ಮಾಡ್ಕೊಳ್ಳೋದು. ಹೀಗೆ ನೇರವಾಗಿ ಭಕ್ತರಿಗೆ ಸೇವೆಯನ್ನು ಮಾಡಬೇಕು. ಭಕ್ತರಿಗೆ ಸೇವೆಯನ್ನು ಮಾಡಿದಾಗ ಭಗವಂತನಿಗೆ ಬಹಳ ಸಂತೃಪ್ತಿ ಆಗುತ್ತೆ. ಸೊ ಅದಕ್ಕೆ ಒಂದೊಂದು ಸತಿ ಏನು ಮಾಡ್ತೀನಿ, ನಾನು ಹೂವು ತೊಗೊಳಕ್ಕೆ ಹೋಗ್ತೀನಿ. ಅವರಿಗೆ ಪಾಪ ಅವರು ಮಾಮೂಲು ವ್ಯಾಪಾರ ಅವರು ಗ್ರಾಹಕರು ಅವ್ರಿಗೆ. ಆದರೆ ನಾನು ಅವ್ರಿಗೆ ನೇರವಾಗಿ ಯಾವಾಗಲೂ ಹೇಳ್ತೀನಿ, ನೀವು 10 ರೂಪಾಯಿ ನನಗೆ ಕಡಿಮೆ ಕೊಟ್ಟರೆ ಅದು ನನಗೆ ಕೊಡ್ತಾಯಿಲ್ಲ, ನೀವು ಕೃಷ್ಣನಿಗೆ ಕೊಡ್ತಾಯಿದ್ದೀರಾ ಅಂತ. ಯಾಕೆಂದರೆ ಅದು ಸೇವೆ, ಅದು ಪರೋಕ್ಷವಾಗಿ ಅದು ಕೃಷ್ಣನಿಗೆ ಸೇವೆ. ಸೊ ಹೇಗೆ ಅಂದರೆ ನಾವು ಭಕ್ತರಿಗೆ ಹೇಗಾದರೂ ನಾವು ಮಾಡಿ ಭಕ್ತರಿಗೆ ಸೇವೆಯನ್ನು ಮಾಡಬೇಕು. ಆವಾಗ ಭಕ್ತಿಗೆ ಬರ್ತೀವಿ. ಇಲ್ಲಾಂದರೆ ಭಕ್ತಿ ನಮ್ಮ ಹೃದಯದಲ್ಲಿ ಬರೋದು ತುಂಬ ಕಷ್ಟ. ಆ ಭಕ್ತಿ ಜಾಗೃತವಾಗೋದು ತುಂಬ ಕಷ್ಟ. ಸೊ ಇವೆಲ್ಲ ವಿಷಯಗಳಿವೆ. ಮುಖ್ಯವಾದದ್ದು ಏನು ನಾವು ಅರ್ಥ ಮಾಡ್ಕೋಬೇಕು, ಕೃಷ್ಣ ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ ತನ್ನ ಧಾಮಕ್ಕೆ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಕೃಷ್ಣ ನಮ್ಮನ್ನು ಇಂಡಿಪೆಂಡೆಂಟಾಗಿ ಬಿಟ್ಬಿಟ್ಟಿಲ್ಲ. ನೀವೇನೋ ನೋಡ್ಕೊಳ್ಳಿಯಪ್ಪ, ಹೆಂಗೋ ಬಂದ್ಕೊಳ್ಳಿ, ನಾನು ಮಾತು ಕೇಳಿದೆ, ಇಲ್ಲಂತೂ ಬಂದಿದ್ದೀರಾ, ಇವಾಗ ನಾನು ಯಾಕೆ ನಿಮ್ಗೆ ಹೆಲ್ಪ್ ಮಾಡಬೇಕು, ನೀವೇ ಬನ್ನಿ. ಇಲ್ಲ, ಕೃಷ್ಣ ಪರ್ಸ್ನಲ್ಲಾಗಿ ನಮ್ಮ ಜೊತೆ ನಿಂತಿದ್ದಾನೆ. ಇಲ್ಲ ಲೆಫ್ಟ್ ಹೋಗ್ಬಿಡಿ, ರೈಟ್ ತೊಗೊಳ್ಳಿ. ಆ ರೈಟ್ ತೊಗೊಳ್ಳಿ. ಯಾಕೆ ರೈಟ್ ತೊಗೋಬೇಕು, ಎಲ್ಲಿ ಟ್ರಾಫಿಕ್ ಜಾಮ್ ಇದೆ ಅವನಿಗೆ ಗೊತ್ತು, ಅವನು ಅದನ್ನು ಹೇಳ್ತಾನೆ. ಅದನ್ನು ನಮಗೆ ನೇರವಾಗಿ ಹೇಳಿದ್ರೆ ನಮಗೆ ಕೇಳೋ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ ಇವತ್ತು. ಹಾಗಾಗಿ ಕೃಷ್ಣ ಬೇರೆ ಭಕ್ತರಿಂದ ನಮಗೆ ಹೇಳಿಸ್ತಾನೆ. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇದನ್ನು. ಹಾಗಾಗಿ ಶ್ರವಣದ ಮಹತ್ವ. ಇವಾಗ ಎಷ್ಟೊಂದು ಭಕ್ತರು ನನಗೆ ಕೇಳ್ತಾರೆ, ನೀವು ಯಾಕೆ ಕಣ್ಮುಚ್ಕೊಂಡ್ಬಿಡ್ತೀರಾ ಕ್ಲಾಸಲ್ಲಿ? ನೀವು ಕಣ್ಮುಚ್ಕೋತೀರಾ? ನಮಗೂ ಕಣ್ಮುಚ್ಕೊಳ್ಳೋಂಗೆ ಅನಿಸುತ್ತೆ. ನಾನು ಹೇಳಿದೆ, ನೋಡಪ್ಪ, ನಾನು ಏನು ಮಾತಾಡಬೇಕು ಅಂತ ಇದೆಯೋ ನಾನು ಮಾಡ್ತಾಯಿಲ್ಲ. ನಾನು ಈ ಕ್ಲಾಸಿಗೆ ಪ್ರಿಪೇರ್ ಆಗಿ ಬರಲ್ಲ. ನನ್ನ ನಂತರ ಏನು ಮಾತಾಡಿಸ್ಬೇಕೋ ಅದು ಕೃಷ್ಣ ಮಾತಾಡಿಸ್ತಾನೆ. ನಾನು ಅದಕ್ಕೆ ಕಣ್ಣು ಮುಚ್ಕೊಳ್ಳೋದು. ಯಾಕೆಂದರೆ ನಾನು ಸುಮ್ಮನೆ ಸರ್ಕ್ಯೂಟ್ ಆಗಬೇಕಿಲ್ಲಿ. ಕೃಷ್ಣ ಏನು ಹೇಳ್ತಾ ಇದ್ದೀನೋ ಅದನ್ನು ನಿಮಗೆ ಹೇಳೋದು ನನ್ನ ಕೆಲಸ. ಯಾಕೆ? ಕೃಷ್ಣನಿಗೆ ಗೊತ್ತು ನಿಮ್ಮ ಒಬ್ಬರೊಬ್ಬರು ಹೃದಯದಲ್ಲಿ ಏನಿದೆ, ಏನು ಹೇಳಿದ್ರೆ ನಿಮಗೆ ಭಕ್ತಿಗೆ ಬರ್ತೀರಾ, ಯಾವುದು ನಿಮ್ಮ ಹೃದಯಕ್ಕೆ ಮುಟ್ಟುತ್ತೆ, ಏನು
ನನಗೆ ಗೊತ್ತಿಲ್ಲ ಅದು. ಸೊ ಹಾಗಾಗಿ ಇದು ಕೃಷ್ಣನ ಕೃಪೆ. ಇವಾಗ ನಾಳೆ ನಾನು ಇನ್ನೊಂದು ಕಡೆ ಪ್ರವಚನ ಮಾಡಿದ್ರೆ ಅದರಲ್ಲಿ ಬೇರೆ ಥರ ಇರುತ್ತೆ, ಯಾಕೆಂದರೆ ಅಲ್ಲಿ ಯಾರಿದ್ದಾರೋ ಅದರ ಮೇಲೆ ನನ್ನ ಬಾಯಿಂದ ಮಾತುಗಳು ಹೊರಡೋದು. ಸೊ ಇದೆಲ್ಲ ಕೃಷ್ಣನ ಕೃಪೆ. ಯಾಕೆ ಎಲ್ಲರೂ ಭಕ್ತಿಯನ್ನು ಮಾಡಬೇಕು ಅಂತ ಪ್ರಾಮಾಣಿಕತೆಯಿಂದ ಬಂದಿರ್ತೀರ, ನಿಮಗೆ ಏನು ಅವಶ್ಯಕವೋ ಜೀವನದಲ್ಲಿ ಅದನ್ನು ಕೃಷ್ಣ ಕೊಡ್ತಾನೆ. ಇಲ್ಲೂ ಕೂಡ ಈ ಒಂದು ಪ್ರವಚನದ ಒಂದು ಇದರಲ್ಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ನನ್ನ ಬಾಯಿಂದ ಬರೆಸೋ ಮಾತು ಕೃಷ್ಣ ಬರೆಸ್ತಾನೆ. ನಾನು ಅಂತಲ್ಲ, ಯಾರೇ ಪ್ರಚಾರಕರು ಶರಣಾಗತರಾಗಿ ಭಗವಂತನ ಮೇಲೆ ಅವಲಂಬಿತರಾಗಿ ಪ್ರಚಾರಕ್ಕೆ ಕೂತ್ಕೊಂಡ್ರೆ ಅವರ ಬಾಯಿಂದ ಹೊರಡೋ ಮಾತು ಅವರ ಪ್ರಿಪ್ರೇಷನ್ ಅಲ್ಲ, ಅದು ಭಗವಂತನ ಕೃಪೆ. ಸೊ ಇದು ದದಾಮಿ ಬುದ್ಧಿ ಯೋಗಂ ತಮ್. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಇದು ಕೃಷ್ಣನ ವಿಶೇಷ ಕೃಪೆ. ನಮಗೆ ಪ್ರತಿಯೊಂದು ಹೆಜ್ಜೆನಲ್ಲೂ ಕೃಷ್ಣ ನಮಗೆ ಮಾರ್ಗದರ್ಶನ ಕೊಡೋಕ್ಕೆ ರೆಡಿಯಾಗಿದ್ದಾನೆ. ನಾವೇನು ಮಾಡ್ತೀವಿ, ನಮಗೆ ಬೇಡ, ಇದು ನಮ್ಮ ದುಷ್ಟತನ. ಕೃಷ್ಣನ ದೂಷಿಸೋಕ್ಕಾಗಲ್ಲ. ಕೃಷ್ಣ ನನಗೆ ಬೇಡ ಅಂತ ಹೇಳ್ತೀವಿ, ಆಮೇಲೆ ಮಾಡಬಾರ್ದು ಕೆಲಸ ಮಾಡ್ತೀವಿ, ಆಮೇಲೆ ದುಃಖ ಬರುತ್ತೆ, ಆಮೇಲೆ ಕೃಷ್ಣನ ಮುಂದೆ ನಿಂತ್ಕೋತೀವಿ. ಕೃಷ್ಣ ಯಾಕಪ್ಪ ನಂಗೆ ಕಷ್ಟ ಕೊಟ್ಟೆ? ಕೃಷ್ಣ ಹೇಳ್ತಾನೆ, ಅಲ್ಲಪ್ಪ ಹೇಳ್ದೆ ಆಗಲೇ ರೈಟ್ ಹೋಗ್ಬೇಡ ಅಂತ. ಹೋಗಲ್ಲಿ ಕಚ್ಕೊಂಡಿದ್ಯಾ, ಇವಾಗ ನನ್ನೇ ಪ್ಲೇ ಮಾಡ್ತೀಯ ನೀನು, ಹೇಳಿದ್ದು ಕೇಳಲಿಲ್ಲ. ಇದು ನಮ್ಮ ಪ್ರಾಬ್ಲಮ್ಮು, ಕೃಷ್ಣನ ಪ್ರಾಬ್ಲಮ್ಮು. ಇವಾಗ ಅಲ್ಲಿ ಬರ್ತಾ ಇದ್ದಾಗ ಒಂದು ರೋಡಲ್ಲಿ ಈ ಕಡೆ ಆ ಕಡೆ ವೆಹಿಕಲ್ ಇದೆ, ಆಗಲೇ ಈ ಕಡೆಯಿಂದ ಒಂದು 5 ಕಾರುಗಳು ಹೋಗ್ತಾ ಇದೆ. ಸರಿ, ಮುಂದೆ ಇರೋರು ವೆಯ್ಟ್ ಮಾಡ್ಬೇಕು ತಾನೆ. ಸರಿ, 4 ಕಾರ್ ಹೋಯ್ತು, ಒಂದು ಚೂರು ಜಾಗ ಸಿಕ್ತು, ಮುಂದೆಯಿಂದ ನುಗ್ಬಿಟ್ಟ. ನಾನು ಹೇಳಿದೆ, ಅಲ್ಲಪ್ಪ ನೋಡು, ನೀನೂ ಹೋಗಲ್ಲ ನಾನು ಹೋಗಲ್ಲ, ನಾನೇನು ಮಾಡೋಕ್ಕಾಗತ್ತೆ? ಅವ್ನು ಕಾರ್ನಲ್ಲಿ ನಿಲ್ಲಿಸಿದ್ದಾನೆ. ನಾನು ಹೇಳಿದೆ, ನೋಡು, ಅವ್ನು ಕಾರ್ ಆಗಲೇ ನಿಲ್ಲಿಸಿದ, ಇನ್ನು ಮಧ್ಯಾಹ್ನ ಬಂದು ನಿಲ್ಲಿಸ್ದ ಅವನು. ಕಾರ್ ಆಗಲೇ ನಿಲ್ಲಿಸಿದ, ನಿಂಗೆ ಗೊತ್ತಿತ್ತು, ನೀನು 2 ನಿಮಿಷ ನಿಂತಿದ್ರೆ ನಾನು ಮುಂದೆ ಹೋಗಿರ್ತಾ ಇದ್ದೆ, ನೀನು ಹೋಗ್ಬೋದಾಯ್ತು. ಇವಾಗ ನಾನು ಹೋಗೋಕ್ಕಲ್ಲ, ನನ್ನಿಂದೆ 4 ಕಾರ್ ಇದೆ, ನಿನ್ನಿಂದೆ ಯಾರಿಲ್ಲ, ನೀನು ಒಬ್ಬನೇ ಇದೆಯಾ, ಅರೆ ನೀನು ಕಚ್ಕೊಂಡೆ. ಸೊ ಇದು ನಮ್ಮದು ಬುದ್ಧಿ. ಈ ನಮ್ಮ ಬುದ್ಧಿಯನ್ನು ಉಪಯೋಗಿಸಿದ್ರೆ ನಾವು ಟ್ರಾಫಿಕ್ ಜಾಮಲ್ಲೇ ಸಿಗಾಕೊಳ್ಳೋದು. ಕೃಷ್ಣನ ಬುದ್ಧಿಯನ್ನು ಉಪಯೋಗಿಸ್ಕೊಡಿ, ಆವಾಗ ಜೀವನ ಎಲ್ಲೂ ಸ್ಟಕ್ ಆಗಲ್ಲ. ನಮ್ಮ ಬುದ್ಧಿ ತುಂಬ ಚಿಕ್ಕದು, ಏನಿಲ್ಲ ತಲೆಯಲ್ಲಿ, ಸುಮ್ಮನೆ ಅಹಂಕಾರ ಅಷ್ಟೇ, ಇದು ಅದು ಅದು ಇದು ಅಂತ ಏನೋ ಮಾಡ್ತೀವಿ. ಆದರೆ ಕೃಷ್ಣನ ಬುದ್ಧಿ ಎಷ್ಟು ಪವರ್ಫುಲ್ ಆಗಿರುತ್ತೆ, ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ, ಯೋಚನೆ ಮಾಡಿ. ಕೃಷ್ಣ ತಾನೇ ಬುದ್ಧಿಯನ್ನು ಕೊಡೋಕ್ಕೆ ರೆಡಿಯಾಗಿದ್ದಾನೆ. ಇದು ಈ ಶ್ಲೋಕದ ಮಹತ್ವ. ಅದಕ್ಕೆ ನಾನು ಹೇಳಿದೆ, ಇದು ಎಕ್ಸ್ಪ್ಲೇನ್ ಮಾಡೋದು ಬಹಳ ಕಷ್ಟ. ನನಗೂ ಗೊತ್ತಿಲ್ಲ, ಯೋಚನೆ ಮಾಡ್ತಾಯಿದ್ದೆ ಏನು ಹೇಳಲಿ ನಾನು, ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಲಿ. ಯಾಕಂದರೆ ಇದೆಲ್ಲ ತುಂಬ ಆಳವಾದ ವಿಷಯಗಳು ಇದು ಭಕ್ತಿಯಲ್ಲಿ. ಕೃಷ್ಣ ಸುಮ್ಮನೆ ಒಂದು ಶ್ಲೋಕ ಹೇಳ್ಬಿಟ್ಟ, ದದಾಮಿ ಬುದ್ಧಿ ಯೋಗಂ ತಮ್ಮ ಅಂತ, ಹೇಗೆ ಎಕ್ಸ್ಪ್ಲೇನ್ ಮಾಡೋದು? ಅಷ್ಟು ಸುಲಭ ಅಲ್ಲ. ಅದಕ್ಕೂ ಕೂಡ ಬುದ್ಧಿ ಯಾರು ಕೊಡೋದು? ಕೃಷ್ಣ. ಅರ್ಥ ಆಗಿದರೆ ನಿಮಗೆ ಆ ಬುದ್ಧಿ, ನನಗೆ ಕೃಷ್ಣ ಕೊಟ್ಟ ಅಂತ ಅರ್ಥ. ಅರ್ಥ ಆಗಲಿಲ್ಲ ಅಂದರೆ ನಾನು ಮುಟ್ಟಾಳ, ನಾನು ಕೃಷ್ಣನಿಂದ ಬುದ್ಧಿ ತೊಗೊಳ್ಳಿಲ್ಲ ಅಂತ ಅರ್ಥ. ಓಕೆನಾ? ಮುಗಿಸೋಣ. ಭಾಗವತಂ ಟೈಮ್ ಇಲ್ಲ, ಸೊ ನೆಕ್ಸ್ಟ್ ವೀಕ್. ಓಕೆ. ಭಾಗವತಂದು ಮಹತ್ವಪೂರ್ಣವಾದದ್ದು. ಇನ್ನು ಅಟ್ಲೀಸ್ಟ್ ನನ್ನ ಉದ್ದೇಶ ಏನಂದರೆ, ಭದ್ರ ಪೂರ್ಣಿಮೆ ಮುಂಚೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ಇದ್ರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ. ಇವತ್ತಿಗೆ ಸಮಯ ಆಯಿತು, ಇವತ್ತಿಗೆ ನಿಲ್ಲಿಸೋಣ. ಅದಕ್ಕೆ ಹೇಳಿದೆ, ಇದು ತುಂಬ ಮುಖ್ಯವಾದ ಶ್ಲೋಕ. ಇನ್ಯಾವುದಾದ್ರು ಇದ್ದಿದ್ರೆ ಸ್ವಲ್ಪ ಕಟ್ ಶಾರ್ಟ್ ಮಾಡ್ಬೋದಾಯಿತು. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗಲೇ ಇಲ್ಲ ನಾನು, 11ನೇ ಶ್ಲೋಕದಲ್ಲಿ. ಎನಿವೆ 11ನೇ ಶ್ಲೋಕದಲ್ಲಿ ಕೃಷ್ಣ ಇಷ್ಟೇ ಹೇಳ್ತಾ ಇದ್ದಾನೆ, ಏನು ಅಂದರೆ ಆ ವ್ಯಕ್ತಿಗೆ ಏನು ಜ್ಞಾನ ಬೇಕೋ ಅದು ನಾನು ಕೊಡ್ತೀನಿ ಅಂತ. ನಾನು ಎಕ್ಸ್ಪ್ಲೇನ್ ಮಾಡಿದೆ, ಆದರೆ ಅದನ್ನು ಕೃಷ್ಣ 2 ಶ್ಲೋಕದಲ್ಲಿ ಹೇಳಿದ್ದಾನೆ. ಮತ್ತೆ ಇದೆಯಾ ಇವಾಗ? ಓಕೆ, ಯಾರೋ ಒಬ್ಬರು ಭಾಗವತ ಬರ್ಮಾಡ್ಕೋತಾ ಇದ್ದಾರೆ. ಓಕೆ, ಸೂಪರ್, ವೆರಿ ನೈಸ್. ಬನ್ನಿ, ಎಲ್ಲಿ ತೊಗೊಳ್ಳಿ, ಜೈ. ಕೃಷ್ಣನನ್ನು ಬರಮಾಡ್ಕೊಳ್ಳೋರು ವಿಶೇಷ. ನಾನು ಅದಕ್ಕೆ ಹೇಳ್ತೀನಿ, ಭಾಗವತ ಹೌದು, ಭಾಗವತಕ್ಕೆ ಹಣ ಕೊಡಬೇಕು, ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಯಾಕೆಂದರೆ ಅದಕ್ಕೆ ಪ್ರಿಂಟಿಂಗ್ ಇದೆ, ಆಳು ಮೂಳು, ಕಲಿಯುಗದಲ್ಲಿ ಏನು ಮಾಡೋಕ್ಕಾಗತ್ತೆ. ಆದರೆ ಆ ಹಣ ಕೊಟ್ಟು ನಾವು ಕೃಷ್ಣನನ್ನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಕೃಷ್ಣ ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನಸ್ಸಿನಲ್ಲಿ ಇಚ್ಛೆ ಬಂತು, ನನಗೆ ಕೃಷ್ಣನನ್ನು ನಮ್ಮ ಮನೆಗೆ ಬರ್ಮಾಡ್ಕೋಬೇಕು ಅಂತ ಕೃಷ್ಣ ಆವಾಗ ಕೃಪೆ ಕೊಟ್ಟಾಗ ಮಾತ್ರ ನೀವು ಭಾಗವತವನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ. ತೊಗೊಂಡು ಹೋಗೋದಲ್ಲ, ಅದು ವಸ್ತು ಅಲ್ಲ, ಅದು ಭಗವಂತ, ಅದು ಸ್ವಯಂ ಭಗವಂತ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಇದಂ ಭಾಗವತಂ ನಾಮ ಪುರಾಣ ಬ್ರಹ್ಮ ಸಂಹಿತಂ ಉತ್ತಮ ಶ್ಲೋಕ ಚರಿತಂ ಚಕಾರ ಭಗವಾನ್ ಋಷಿ ನಿಶ್ಚಯಸಾಯ ಲೋಕಸ್ಯ ಧನ್ಯಂ ಸ್ವಸ್ತ್ಯ ನಮ್ಮಹತ್. ಭಾಗವತದಲ್ಲಿ ಹೇಳ್ತಾ ಇದ್ದಾರೆ, ಬ್ರಹ್ಮ ಸಂಹಿತಂ ಅಂದರೆ ಇದು ಭಗವಂತನ ರೂಪ. ಭಾಗವತ ಸ್ವಯಂ ಭಗವಂತ. ಸೊ ನಿಮ್ಮ ಮನೆಗೆ ಭಗವಂತನನ್ನು ಕರ್ಕೊಂಡೋದ್ರೆ ಏನಾಗುತ್ತೆ? ನಿಮ್ಮ ಮನೆ ನಿಶ್ಚಯಸಾಯ ಲೋಕಸ್ಯ, ಅಂತಿಮ ಶ್ರೇಯಸ್ಸನ್ನು ಕೊಡ್ತಾನೆ ಭಗವಂತ ನಿಮ್ಮ ಮನೆಯನ್ನು ಪ್ರವೇಶ ಮಾಡಿ. ಅದರಿಂದ ಏನಾಗುತ್ತೆ? ಧನ್ಯಂ ಸ್ವಸ್ತ್ಯ ನಮ್ಮಹತ್. ಧನ್ಯಂ ಅಂದರೆ ನಿಮ್ಮ ಜೀವನ ಧನ್ಯವಾಗೋಗುತ್ತೆ. ನಿಮ್ಮ ಜೀವನದಲ್ಲಿ ನೀವು ಪೂರ್ಣ ಆನಂದವನ್ನು ಅನುಭವಿಸ್ತೀರ. ಅದಕ್ಕೆ ಸೇವೆಯನ್ನು ಮಾಡಬೇಕು. ಏನು ಮಾಡಬೇಕು? ನಿತ್ಯಂ ಭಾಗವತ ಸೇವೆಯ. ಏನು ನಿತ್ಯಂ ಭಾಗವತ ಸೇವೆಯ ಅಂದರೆ ಪುಸ್ತಕ ತೆಗೆದು ಓದಬೇಕು, ಇಷ್ಟೇ ಸೇವೆ. 5 ನಿಮಿಷ ಆಗುತ್ತಾ 5 ನಿಮಿಷದ ಸೇವೆ, 10 ನಿಮಿಷ ಆಗುತ್ತಾ 10 ನಿಮಿಷದ ಸೇವೆ, ಇಷ್ಟೇ ಸೇವೆ ಕೃಷ್ಣ ನಮ್ಮಿಂದ ಅಪೇಕ್ಷೆ ಪಡ್ತಾ ಇರೋದು.
ಯಾರು ಇದನ್ನು ಮಾಡ್ತಾಯಿದ್ರು? ಇದು ನೇರವಾಗಿ ಕೃಷ್ಣನ ಸೇವೆ. ಇದು ದೇವಸ್ಥಾನ, ಶಾರ್ಟಾಗಿ ಹೇಳ್ತಾ ಇದ್ದೀನಿ, ಕೃಷ್ಣ ದೇವಸ್ಥಾನದಲ್ಲಿ ಅರ್ಚಾ ವಿಗ್ರಹ ಮೂರ್ತಿಯ ರೂಪದಲ್ಲಿದ್ದಾನೆ. ಅವನು ಮೂರ್ತಿ ಅಲ್ಲ, ಅವನು ಭಗವಂತ. ಆ ಮೂರ್ತಿಯ ರೂಪವನ್ನು ಸ್ವೀಕಾರ ಮಾಡಿದ್ದಾನೆ. ಯಾಕೆ ನಮಗೆ ಅವನನ್ನು ನೋಡೋಕ್ಕೆ ನಮಗೆ ಕಣ್ಣುಗಳಿಲ್ಲ, ಆ ಮೂರ್ತಿಯನ್ನು ನೋಡೋಕ್ಕೆ ಕಣ್ಣಿದೆ, ಯಾಕೆಂದರೆ ಅದು ಭೌತಿಕ ವಸ್ತುವಿಂದ ಆಗಿರೋದು. ಹಾಗಾಗಿ ಭಗವಂತ ಕೃಪೆ ತೋರಿ ಆ ಮೂರ್ತಿಯನ್ನು ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡಿದಾಗ ಅಲ್ಲಿರೋದು ಮೂರ್ತಿ ಅಲ್ಲ. ಇವಾಗ ಇಲ್ಲಿ ಫೋಟೋ ನೋಡ್ತಾ ಇದ್ವಿ, ನಮಗೇನು ಅನಿಸುತ್ತೆ? ಫೋಟೋ ಅಲ್ಲ, ಕೃಷ್ಣ ಇದ್ದಾನೆ, ಅದಕ್ಕೆ ನಮಗೆ ಕೃಪೆಯನ್ನು ಕೊಡ್ತಾನೆ. ಆ ಕೃಷ್ಣ ಒಂದು ಶ್ರೀ ವಿಗ್ರಹ ರೂಪದಲ್ಲಿದ್ದಾನೆ. ಆದರೆ ಶ್ರೀ ವಿಗ್ರಹ ಆರಾಧನೆ ಮಾಡೋಕ್ಕೆ ತುಂಬ ನಿಯಮಗಳಿವೆ, ಎಲ್ಲರಿಗೂ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಎರಡನೇ ರೂಪ ಕೃಷ್ಣಂದು ಕಲಿಯುಗದಲ್ಲಿ ಪವಿತ್ರ ನಾಮ. ಯಾಕೆ ಎಲ್ಲಿ ಹೋದರೂ ಕೃಷ್ಣನ ನಾಮವನ್ನು ತೊಗೊಳ್ಳೋಕ್ಕೆ ಕೃಷ್ಣ ತನ್ನನ್ನು ತಾನು ನಾಮದ ರೂಪದಲ್ಲಿ ಕೊಟ್ಬಿಟ್ಟಿದ್ದಾನೆ. ಎಲ್ಲರೂ ತೊಗೊಳ್ಳಿ, ಬಾತ್ರೂಮಲ್ಲಿ ಕೂತಿದ್ದೀರಾ ತೊಗೊಳ್ಳಿ, ಎಲ್ಲೋ ನೀವು ಎಲ್ಲಿದ್ರೂ ನಿಮ್ಗೆ ನಾಮ ತೊಗೊಳ್ಳೋದಕ್ಕೆ ಏನೂ ನಿಯಮ ಇಲ್ಲ. ಆದರೆ ಮೂರನೇದು, ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣ ಭಾಗವತದ ರೂಪದಲ್ಲಿ ಅವತರಿಸಿದ್ದಾನೆ. ಸೊ ಇದ್ರ ಬಗ್ಗೆ ನಾನು ಆಮೇಲೆ ಸ್ವಲ್ಪ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ ಮುಂದಿನ ವಾರ. ಆದರೆ ಇದು ಸ್ವಯಂ ಕೃಷ್ಣನ ರೂಪ. ಬ್ರಹ್ಮ ಸಂಹಿತಂ ಅಂದರೆ ಕೃಷ್ಣ ಒಂದು ಸಾಹಿತ್ಯದ ರೂಪವನ್ನು ತೊಗೊಂಡಿದ್ದಾನೆ. ಈ ಸಾಹಿತ್ಯ ರೂಪಕ್ಕೆ ಇವಾಗ ದೇವಸ್ಥಾನದಲ್ಲಿ ದೇವರಿಗೆ ಸೇವೆಯನ್ನು ಹೇಗೆ ಮಾಡ್ತೀವಿ? ಹೂವು ಅಲಂಕಾರ ಮಾಡ್ತೀವಿ, ನೈವೇದ್ಯ ಮಾಡ್ತೀವಿ, ಇದು ಕೃಷ್ಣನ ಮೂರ್ತಿಗೆ ಸೇವೆ. ಕೃಷ್ಣನ ನಾಮಕ್ಕೆ ಸೇವೆಯನ್ನು ಹೇಗೆ ಮಾಡ್ತೀವಿ? ಕೃಷ್ಣನ ನಾಮವನ್ನು ತಗೊಳ್ಳೋದ್ರಿಂದ ಕೃಷ್ಣನ ನಾಮಕ್ಕೆ ಸೇವೆ ಮಾಡ್ತಾಯಿದ್ದೀವಿ. ಅದೇ ರೀತಿ ಭಾಗವತಕ್ಕೆ ಸೇವೆಯನ್ನು ಹೇಗೆ ಮಾಡ್ತೀವಿ? ಪ್ರತಿದಿನ ಭಾಗವತವನ್ನು ತೆಗೆದು ಓದೋದ್ರಿಂದ ಕೃಷ್ಣನಿಗೆ ಸೇವೆ. ಇದಕ್ಕಿಂತ ಸರಳವಾದ ಪೂಜಾ ಪ್ರಕ್ರಿಯೆ, ಭಕ್ತಿಯ ಪ್ರಕ್ರಿಯೆ ಇಲ್ಲವೇ ಇಲ್ಲ. ಇದು ಕಲಿಯುಗದ ವಿಶೇಷತೆ. ಹಾಗಾಗಿ ಮಾತಾಜಿಯವರು ಅವರ ಮನೆಗೆ ಇವತ್ತು ಕೃಷ್ಣನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಖಂಡಿತವಾಗಿಯೂ ಮನೆಗೆ ಕೃಷ್ಣ ಪ್ರವೇಶ ಮಾಡಾದ್ಮೇಲೆ ನಮ್ಮ ಜೀವನ ಯಶಸ್ವಿ ಆಗೋಗುತ್ತೆ. ನಮ್ಮ ಜೀವನದಲ್ಲಿ ನಾವು ನಿಜವಾಗ್ಲೂ ಕೃಷ್ಣ ಅಲ್ಲಿ ಉಪಸ್ಥಿತನಿದ್ದಾನೆ ಅನ್ನೋ ನಂಬಿಕೆಯಿಂದ ನಾವು ಭಾಗವತವನ್ನು ಪ್ರತಿದಿನ ಅದಕ್ಕೆ ಸೇವೆ ಮಾಡಿದ್ರೆ ಕೃಷ್ಣ ತನ್ನ ಉಪಸ್ಥಿತಿಯನ್ನು ತೋರಿಸ್ಬಿಡ್ತಾನೆ, ನಿಮಗೆ ಪ್ರೂಫ್ ಕೊಡ್ತಾನೆ, ನಾನು ಇದ್ದೀನಿ ಮನೇಲಿ ಅಂತ. ಅದು ಕೃಷ್ಣನ ರೂಪ. ಇದರಲ್ಲಿ ಇದು ವಿಶೇಷವಾಗಿ ಅವತಾರ. ಇದು ಯಾವ ರೀತಿ ಕೃಷ್ಣನ ರೂಪ ಅಂದರೆ ವಾಕ್ಯದ ರೂಪದಲ್ಲಿ, ಯಾಕಂದರೆ ಕೃಷ್ಣನ ಉಪದೇಶ ಇದೆ ಇದರಲ್ಲಿ. ಆದರೆ ಭಾಗವತ ಕೃಷ್ಣ ಹೇಳ್ತಾ ಇದ್ದಾನೆ, ಕಲಿಯುಗದ ಕೊನೆ, ದ್ವಾಪರ ಯುಗದ ಕೊನೆಯಲ್ಲಿ ಕೃಷ್ಣ ಸ್ವಧಾಮೋಪಗತೆ ಅಂತ ಭಾಗವತದಲ್ಲಿ ಶ್ಲೋಕ ಹೇಳ್ತಾರೆ. ಕೃಷ್ಣ ಹೊಟ್ಟೋಗ್ಬಿಟ್ಟ ತನ್ನ ಧಾಮಕ್ಕೆ. ಅವಾಗ ಏನಾಯಿತು? ಇಲ್ಲಿ ಧರ್ಮ ಯಾರ ಸಾನ್ನಿಧ್ಯಕ್ಕೆ, ಯಾರ ರಕ್ಷಣೆಗೆ ಹೋಯಿತು? ಯಾರ ರಕ್ಷಣೆ ಅಡಿಯಲ್ಲಿದೆ ಧರ್ಮ ಕಲಿಯುಗದಲ್ಲಿ ಅನ್ನೋ ಪ್ರಶ್ನೆ. ಅದಕ್ಕೆ ವ್ಯಾಸದೇವರು ಉತ್ತರ ಕೊಡ್ತಾರೆ, ಕೃಷ್ಣ ಮತ್ತೆ ಬಂದ, ಕೃಷ್ಣ ಭಾಗವತದ ರೂಪದಲ್ಲಿ ಬಂದ ಅಂತ. ಹಾಗಾಗಿ ಪದ್ಮಪುರಾಣದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ 12 ಸ್ಕಂದಗಳಿವೆ. ಪ್ರತಿಯೊಂದು ಸ್ಕಂದವೂ ಕೂಡ ಕೃಷ್ಣನ ಬೇರೆ ಬೇರೆ ಅಂಗಗಳನ್ನು ಪ್ರತಿನಿಧಿಸುತ್ತವೆ. ಸಂಪೂರ್ಣ ಭಾಗವತವನ್ನು ಓದಾಗ ನಾವು ಸಂಪೂರ್ಣ ಕೃಷ್ಣನ ಸಂಪೂರ್ಣ ಶರೀರಕ್ಕೆ ಸೇವೆಯನ್ನು ಮಾಡ್ದಂಗೆ. ಸೊ ಹಾಗಾಗಿ ಕೃಷ್ಣ ಒಂದೊಂದು ನಿರ್ದಿಷ್ಟವಾದ ರೂಪಗಳನ್ನು ತಗೋತಾನೆ. ಈ ಭಗವದ್ಗೀತೆಯ ಉದ್ದೇಶ ಏನು ಅಂದರೆ ಇಲ್ಲಿಗೆ ಬರೋದಕ್ಕೆ. ಈ ಭಗವದ್ಗೀತೆ ಕೊನೆಯಲ್ಲಿ ಇದರ ತೀರ್ಮಾನ ಏನು? ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜಾಂ ತ್ವಾಂ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಅಥವಾ ಕೃಷ್ಣ ಹೇಳ್ತಾನೆ, ಮನ್ಮನಾಭವ ಮದ್ಭಕ್ತೋ, ನನ್ನ ಭಕ್ತನಾಗೋ. ಇದು ಭಗವದ್ಗೀತೆ ಉಪದೇಶ. ಭಾಗವತದ ಸಾರ ಭಗವದ್ಗೀತೆ ಅಲ್ಲ, ಇಂಟ್ರೊಡಕ್ಷನ್. ಇವಾಗ ಇದಕ್ಕೆ ನಾನು ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು? ಇವಾಗ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟ ಭಕ್ತ ಆಗು ಅಂತ. ಹೇಗಾಗೋದು? ಡೀಟೇಲ್ಸ್ ಕೊಟ್ಟಿಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ, ಅದು ಭಾಗವತದಲ್ಲಿದೆ. ಸೊ ನಾವು ಕೃಷ್ಣನ ಆದೇಶವನ್ನು ಪಾಲನೆ ಮಾಡಬೇಕು ಅನ್ನೋದಕ್ಕೆ ಡೀಟೇಲ್ಸು ಭಾಗವತದಲ್ಲಿದೆ. ಕೃಷ್ಣ ಅದಕ್ಕೆ ಒಂದು ಪಾಯಿಂಟರ್ ಕೊಟ್ಟ, ಇಲ್ಲಿ ಹೋಗಿಯಪ್ಪ, ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಇನ್ನೂ ಹೆಚ್ಚು ವಿಶೇಷ, ನಿಮಗೆ ಏನು ಮಾಹಿತಿ ಬೇಕೋ ಅದು ಇದರಲ್ಲಿದೆ. ಸೊ ಭಾಗವತದಲ್ಲಿ ಕೃಷ್ಣ ಕೊಟ್ಟಿರೋ ಆದೇಶವನ್ನು ಪೂರ್ಣಗೊಳಿಸ್ಬೇಕಂದ್ರೆ ಭಗವದ್ಗೀತೆಯಲ್ಲಿ ಏನು ಕೊಡ್ತಾಯಿದ್ರೆ? ಭಗವಂತನ ಬಗ್ಗೆ ವಿಷಯ, ಭಕ್ತಿಯ ಬಗ್ಗೆ ವಿಷಯ, ಮತ್ತು ಭಕ್ತನ ಬಗ್ಗೆ ವಿಷಯ. ಈ ಮೂರನೇದು ನಮ್ಗೆ ಬಹಳ ಮುಖ್ಯ, ಭಕ್ತನ ಬಗ್ಗೆ ವಿಷಯ. ಯಾಕೆ? ಭಕ್ತ ಹೇಗೆ ಭಕ್ತಿ ಮಾಡ್ತಾನೆ ಅಂತ ನೋಡಿದಾಗ ಮಾತ್ರ ನಾವು ಹೇಗೆ ಭಕ್ತಿ ಮಾಡಬೇಕು ಅಂತ ಗೊತ್ತಾಗೋದು. ಇದು ತುಂಬ ಅದ್ಭುತವಾದ. ಇವಾಗ ಪ್ರತಿ ಸಂಜೆ, ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಭಾಗವತ ಪ್ರವಚನ ಸೇರ್ಕೋತಾ ಇದ್ದೀರಾ. ಪ್ರತಿ ಸಂಜೆ 7ರಿಂದ 7:40 ವೀಕ್ ಡೇನಲ್ಲಿ, ಮಂಡೇ ಟು ಫ್ರೈಡೇ ಭಾಗವತ ಪ್ರವಚನ ನಡೀತಾ ಇದೆ ಆನ್ಲೈನ್. ನಾವು ಅದರಲ್ಲಿ ನೀವು ಭಾಗವಹಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾದ ವಿಷಯಗಳಿವೆ. ಭಕ್ತರ ಅದ್ಭುತವಾದ ಜೀವನದ ನಿದರ್ಶನಗಳು, ನಮಗೆ ಮಾರ್ಗದರ್ಶನ, ಯಾವ ರೀತಿ ನಾವು ಜೀವನ ನಡೆಸಬೇಕು, ಇದೆಲ್ಲ ಭಾಗವತದಲ್ಲಿದೆ. ಅದನ್ನು ಓದಲಿಲ್ಲ ಅಂದರೆ ನಮ್ಮ ಕೃಷ್ಣ ಭಕ್ತಿ ಹೇಗೆ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ಅದ್ರ ಜೊತೆಗೆ ಕೃಷ್ಣನ ವಿಷಯವಾದ ವಿಷಯ. ಅದೇ ನಾನು ಹೇಳ್ತಿರೋದು. ಭಾಗವತದ ಪ್ರವಚನ ನಾವೇ ಪ್ರತಿದಿನ ಮಾಡ್ತಾಯಿದ್ದೀವಿ ಸಂಜೆ
7ರಿಂದ 7:40 ತನಕ ಝೂಮಲ್ಲಿ ಪ್ರತಿದಿನ ಪ್ರವಚನ ನಡೀತಾ ಇದೆ. ಸೊ ಯಾರಿಗೆ ಸಮಯ ಇದೆಯೋ ನಾವು ಗ್ರೂಪಲ್ಲಿ ತಿರ್ಗಾ ಇವತ್ತು ಹಾಕೋಣ ಮೆಸೇಜು, ಯಾರಿಗೆ ಆಸಕ್ತಿ ಇದೆಯೋ ಸೇರ್ಕೊಳ್ಳಿ. ಯಾಕಂದರೆ ಇದೇ ನಮಗೆ ಕೊನೆಗೆ ಅಂತೆ ನಾರಾಯಣ ಸ್ಮೃತಿ ಅಂದರೆ ಸಾಯೋ ಸಮಯದಲ್ಲಿ ಕೃಷ್ಣನ ಸ್ಮರಿಸ್ಕೊಳ್ಳೋದಕ್ಕೆ ಇರೋ ಮಾರ್ಗ ಭಾಗವತ. ನಮಗೇನಿಲ್ಲ, ಯಾವ್ದಾದ್ರು ಒಂದು ಲೀಲೆಗೆ ನಾವು ಅಂಟ್ಕೊಂಡ್ಬಿಟ್ರೆ ಆಗೋಯ್ತು, ನಮ್ಮ ಕೆಲಸ ಮುಗೀತು. ಒಂದು ಲೀಲೆ ಸಾಕು, ಅದನ್ನೇ ಮತ್ತೆ 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 ಓದಬೇಕು ಅನಿಸುತ್ತೆ, ಅದನ್ನೇ ಜ್ಞಾಪಿಸ್ಕೋಬೇಕು ಅಂತ ಅನಿಸುತ್ತೆ. ಸಾಯೋ ಟೈಮಲ್ಲಿ ಅದೇ ಮನಸ್ಸಿಗೆ ಬರುತ್ತೆ, ಅಷ್ಟೇ ಆಗೋಯ್ತು. ಅಷ್ಟು ಸುಲಭ ಮಾಡಿಕೊಟ್ಟಿದ್ದಾನೆ ಕೃಷ್ಣ ಮಾರ್ಗ. ಹಾಗಾಗಿ ಅದು ಭಾಗವತದ ವಿಶೇಷ ಕೃಪೆ. ಸೊ ಎಲ್ಲರ ಮನೆಯಲ್ಲೂ ನಾವು ಅದಕ್ಕೆ ಇದೇ ಮಾಡಲ್ಲ. ನಿಮ್ಮ ಆರ್ಥಿಕ ಸ್ಥಾನ ಏನೋ ಅದು ಇದು ಅದರ ಪರಿಗಣನೆ ಇಲ್ಲ. ಅದಕ್ಕೆ ನಾವು ಏನು ಮಾಡಬೇಕೋ ಅದಕ್ಕೆ ಬೇಕಾದ್ರೆ ಇನ್ಸ್ಟಾಲ್ಮೆಂಟು ಅದು ಇದು ಅಳುಮುಳು ಎಲ್ಲ ಮಾಡ್ಬೋದು. ಆದರೆ ಮುಖ್ಯವಾದ ವಿಷಯ, ನಾವು ಹೋಗಿ ಒಂದು ಮೊಬೈಲ್ ಫೋನ್ಗೆ ಇವತ್ತು ಎಷ್ಟಪ್ಪ ಒಂದು ಮೊಬೈಲ್ ಫೋನು, ಸ್ಮಾರ್ಟ್ ಫೋನು 15,000. 15,000ದಲ್ಲಿ ಕಾಲು ಭಾಗನೂ ಕೂಡ ಇಲ್ಲ. ಇದು ಈ ಭಾಗವತಕ್ಕೆ, ಕನ್ನಡದಲ್ಲಿ ಇರೋ ಭಾಗವತಕ್ಕೆ 6,500. ಅದಕ್ಕೇನು ಬೆಲೆನೇ ಕಟ್ಟೋಕ್ಕಾಗಲ್ಲ ನಮಗೆ. ನಾನು ಹೇಳಿದ್ನಲ್ಲ, ಕೃಷ್ಣನಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಆದರೆ 6,500 ನಾವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ನಾನು ಹೇಳ್ತೀನಿ ಇದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ಮೊಬೈಲ್ ಫೋನ್ ಎಷ್ಟದಿ ತೊಗೋತೀರ ಜೀವನದಲ್ಲಿ? ಪ್ರಭು ಕೇಳಿಬಿಡಿ ಪ್ರಭು, ಇಷ್ಟ ಬಂದಾಗ ತೊಗೋತೀವಿ ನಾವು. ಅಷ್ಟು ನಾವು ಅದಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಆದರೆ ಇದು ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್. ಇದು ಕೃಷ್ಣ ನಮ್ಮ ಮನೇಲಿ ಬಂದು ನೆಲೆಸ್ತಾನೆ. ಹಾಗಾಗಿ ಇದಕ್ಕೆ ಪದಗಳೇ ಇಲ್ಲ. ಅದಕ್ಕೆ ಇದು ಇನ್ನೊಂದು ಸತಿ ಮುಂದಿನ ವಾರನೂ ಕೂಡ ಇದ್ರ ಬಗ್ಗೆ ಮಾತಾಡ್ತೀನಿ. ಆದರೆ ಇವತ್ತು ಸಂತೋಷ ಆಯಿತು, ಯಾಕಂದರೆ ಅವರು ತಮ್ಮ ಮನೆಗೆ ಭಾಗವತ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಮ್ಗೆ ಇನ್ನೊಂದು 5 ನಿಮಿಷ ಜಾಸ್ತಿ ಆಯಿತು ನಮ್ಮ ಕಡೆಯಿಂದ. ಸೊ ಅವ್ರಿಗೆ ಭಾಗವತ ಅವರ ಕೈಗೆ ಕೊಟ್ಟು ಭಗವಂತನನ್ನು ಅವ್ರ ಕೈಗೆ ನಾವು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹರೇ ಕೃಷ್ಣ.